ವಿದ್ವಾಂಸರಾದ ಅಳಸಿಂಗ ಆಚಾರ್ಯರು ರಚಿಸಿದ್ದ ಗೀತ ಸಾರವನ್ನ ಮೂಲ ರೂಪಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಪುಟ್ಟದಾದ ಒಂದು ಕೃತಿಯಲ್ಲಿ ಅನುವಾದಿಸಿ ಹೊರತಂದದ್ದೇ ಶ್ರೀಮದ್ ಭಗವದ್ಗೀತಾ. ಸೊ ಆ ಕೃತಿ ಬಿಡುಗಡೆಯ ಕಾರ್ಯಕ್ರಮ ಹಾಗೂ ತೀರ್ಥ ಶ್ರೀಪಾದರ ಗುರು ಅಭಿನಂದನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಂಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಸ್ರವಾ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮಃ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮಃ. ನಾದ ಬ್ರಹ್ಮಮಯಿ ಜಯ ವಾಗೀಶ್ವರಿ ನಾದ ಬ್ರಹ್ಮಮಯಿ ಜಯ ವಾಗೀಶ್ವರಿ ಶರಣಂ ತೇ ಗಚ್ಛಾಮಃ. ಜಯ ಜಯ ಹೇ ಭಗವತಿ ಸುರಭಾರತಿ. ಗುರುಭ್ಯೋ ನಮಃ. 1970ರ ದಶಕದಲ್ಲಿ ಈ ದೇಶ ಕಂಡ ಸಮರ್ಥ ನಾಯಕ, ಪ್ರಧಾನಿಯಾಗಬಲ್ಲಂತ ಎಲ್ಲ ಸಾಮರ್ಥ್ಯವಿದ್ದ ಟಿ.ಎ. ಪೈ ಅವರನ್ನ ಈ ನಾಡಿನ ಹಿರಿಯ ಪತ್ರಕರ್ತ ಪಾವೆಮ್ಮಾಚಾರ್ಯರು ಒಂದು ಸಂದರ್ಶನ ನಡೆಸಿದರು. ಈ ಸಂದರ್ಶನದಲ್ಲಿ ಉಡುಪಿಯ ಅಭಿವೃದ್ಧಿಯ ಕುರಿತಂತೆ ಪಾವೆಮ್ಮಾಚಾರ್ಯರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ನಾಡಿನ ಅಭಿವೃದ್ಧಿಯ ಕುರಿತಂತೆ ಬಹಳಷ್ಟು ಮಂದಿ ಕೆಲಸ ಮಾಡಿದ್ದಾರೆ ಅಂತ, ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಅಂತ. ಅದಕ್ಕೆ ಟಿ.ಎ. ಪೈ ಅವರು ಹೇಳ್ತಾರೆ, ಬಹಳ ಮಂದಿ ಅಭಿವೃದ್ಧಿಯ ಕೆಲಸವನ್ನು ಮಾಡಿದ್ದಾರೆ, ಹೌದು. ಆದರೆ ಕಾಲ ಪ್ರವಾಹದಲ್ಲಿ ಜನರು ಅವರೆಲ್ಲರನ್ನು ಮರೆತು ಬಿಡ್ತಾರೆ. ಶಾಶ್ವತವಾಗಿ ನೆನಪಿನಲ್ಲಿ ಇರುವುದು ಇಬ್ಬರೇ, ಒಬ್ಬರು ಮಧ್ವಾಚಾರ್ಯರು, ಒಬ್ಬರು ವಾದಿರಾಜ ಗುರು ಸಾರ್ವಭೌಮರು ಅಂತ. ಈ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಮತ್ತು ವಾದಿರಾಜರ ಪ್ರತಿನಿಧಿಯಾಗಿ ಪೂಜ್ಯ ಕುತ್ತಿಗೆ ಮಠಾಧೀಶರು ನಮ್ಮ ಸಮ್ಮುಖದಲ್ಲಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಶೋಭೆಯನ್ನ ತಂದುಕೊಟ್ಟಿದ್ದಾರೆ. ಪಾವೆಮ್ಮಾಚಾರ್ಯರು 38ನೇ ಇಸ್ವಿಯಿಂದ 40ನೇ ಇಸ್ವಿಯವರೆಗೆ ಇದೇ ಕಟ್ಟಡದ ಹಿಂಭಾಗದಲ್ಲಿ ಮಣಿಪಾಲ ಪವರ್ ಪ್ರೆಸ್ ನಡೆದಾಗ, ಆಗ ಅಂತರಂಗ ಅನ್ನುವಂತ ಒಂದು ಪತ್ರಿಕೆ ನಡೀತಿತ್ತು. ಇದೇ ಜಾಗದಲ್ಲಿ ನಡೆದದ್ದು. ಆ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಮತ್ತು ಮ್ಯಾನೇಜರ್ ಆಗಿ 2 ವರ್ಷ ಕೆಲಸ ಮಾಡಿದ್ರು. ಆ ಮುದ್ರಣಾಲಯವನ್ನ ನಡೆಸ್ತಾ ಇದ್ದದ್ದು ಡಾಕ್ಟರ್ ಟಿ.ಎ. ಪೈ ಅವರು ಮತ್ತು ಉಪೇಂದ್ರ ಪೈ ಅವರು. ಈ ಸ್ಥಳ ಉಪೇಂದ್ರ ಪೈ ಅವರ ಒಂದು ಕಾರ್ಯಕ್ಷೇತ್ರ ಆಗಿತ್ತು. ಆಧ್ಯಾತ್ಮಿಕ ಸಾಧನೆಗೆ ಈ ತಾಣ, ಗೀತಾ ಮಂದಿರ ಒಂದು ವಿಶೇಷ ಸ್ಫೂರ್ತಿಯನ್ನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಉಪೇಂದ್ರ ಪೈ ಅವರ ಪ್ರತಿನಿಧಿಯಾಗಿ ಸತೀಶ್ ಪೈ ಅವರು ನಮ್ಮ ಸಮ್ಮುಖದಲ್ಲಿದ್ದಾರೆ. ಡಾಕ್ಟರ್ ಟಿ.ಎ. ಪೈ ಅವರ ಪ್ರತಿನಿಧಿಯಾಗಿ ಅವರ ಪುತ್ರ ಅಶೋಕ್ ಪೈ ಅವರು ಇಲ್ಲಿ ಸಮ್ಮುಪಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಹಲವು ಆಯಾಮಗಳಲ್ಲಿ ಇದು ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ ಅಂತ ನಾವು ಭಾವಿಸ್ತಾ ಇದ್ದೇವೆ. ಪೂಜ್ಯ ಕುತ್ತಿಗೆ ಮಠಾಧೀಶರು ನಾಡಿದ್ದು ಜನವರಿ 18ರಂದು ಪರ್ಯಾಯ ಪೀಠಾರೋಹಣ ಮಾಡಲಿಕ್ಕಿದ್ದಾರೆ. ಸುಮಾರು 700 ವರ್ಷಗಳ ಹಿಂದೆ ಮಧ್ವಾಚಾರ್ಯರು ಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿದ ನಂತರ 2 ತಿಂಗಳಿಗೊಮ್ಮೆ ಪರ್ಯಾಯ ಪೂಜಾ ವ್ಯವಸ್ಥೆಯನ್ನು 8 ಮಂದಿ ಶಿಷ್ಯ ಸ್ವಾಮೀಜಿಯವರಿಂದ ಮಾಡಿಸಲು ಅಣಿಗೊಳಿಸಿದರು. ಅನಂತರ 200 ವರ್ಷಗಳ ಬಳಿಕ
ವಾದಿರಾಜರು ಅದನ್ನು 2 ವರ್ಷಗಳ ಪರ್ಯಾಯ ಎಂಬಂತಹ ವ್ಯವಸ್ಥೆಯನ್ನು ರೂಪುಗೊಳಿಸಿದರು. 1522ರಲ್ಲಿ ಈ ರೀತಿಯ 2 ವರ್ಷಗಳ ಪರ್ಯಾಯ ಆರಂಭಗೊಂಡಿತು. ಈಗ ನಡೀತಾ ಇರುವಂತಹ ಪರ್ಯಾಯ 502ನೇ ವರ್ಷದಲ್ಲಿ ಇದೆ. 251ನೇ ಪರ್ಯಾಯ ಈಗ ನಡೀತಾ ಇದೆ. ಗುತ್ತಿಗೆ ಮಠಾಧೀಶರು 252ನೆಯ ದ್ವೈವಾರ್ಷಿಕ ಪರ್ಯಾಯ ಪೂಜೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. 503ನೇ ವರ್ಷದ ಪರ್ಯಾಯ ಪೂಜೆಗೆ ಸನ್ನದ್ಧರಾಗ್ತಾ ಇದ್ದಾರೆ. ಅವರು 92-93ನೇ ಇಸ್ವಿಯ 2ನೇ ಪರ್ಯಾಯದಲ್ಲಿ ಲಕ್ಷ ಗೀತಾ ಲೇಖನ ಯಜ್ಞ ಎನ್ನುವಂತ ಕಾರ್ಯಕ್ರಮವನ್ನು ನಡೆಸಿದ್ರು. ಈ ಬಾರಿ ಕೋಟಿ ಗೀತಾ ಲೇಖನ ಯಜ್ಞವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ವಿಶ್ವಗೀತಾ ಪರ್ಯಾಯ ಅನ್ನುವಂತ ಹೆಸರನ್ನ ಅವರು ಇಟ್ಟಿದ್ದಾರೆ. ವಿದೇಶಗಳಲ್ಲಿ ಹಲವಾರು ಅಧ್ಯಕ್ಷರು ಪ್ರಧಾನಿಗಳನ್ನ ಕಂಡು ಮಾತನಾಡಿದ ವಿಶೇಷ ಅನುಭವ ಅವರಿಗಿದೆ. ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಿದಂತಹ ಹಿರಿಮೆ ಅವರ ಪಾಲಿಗೆ ಸಲ್ತಾ ಇದೆ. ಈ ಸಂದರ್ಭದಲ್ಲಿ ಮಣಿಪಾಲ್ ಟೆಕ್ನಾಲಜೀಸ್ ಲಿಮಿಟೆಡ್ ವತಿಯಿಂದ ಹೊರತಂದ ಗೀತಾ ಪುಸ್ತಕವನ್ನ ಬಿಡುಗಡೆ ಮಾಡಲಿಕ್ಕೆ ಅವರನ್ನ ಕೇಳಿಕೊಂಡಾಗ ಬಹು ಸಂತೋಷದಿಂದ ಒಪ್ಪಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಆದರ ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗಾಗಲೇ ಹೇಳಿದಂತೆ ಸತೀಶ್ ಪೈ ಅವರು ಈ ಎಲ್ಲಾ ಕಾರ್ಯಕ್ರಮದ ಮುಖ್ಯ ರೂವಾರಿ. ಇಲ್ಲಿ ಇದ್ದವರು ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಈ ಬಿಸಿಲಿನಲ್ಲಿ ಇಲ್ಲಿ ಬಂದು 1 ಗಂಟೆ ಕಾಲ ಕುಳಿತುಕೊಂಡಲ್ಲ, ನಿಂತುಕೊಂಡು ಆಚೀಚೆ ಓಡಾಡಿಕೊಂಡು ಈ ವ್ಯವಸ್ಥೆಯನ್ನೆಲ್ಲ ನೋಡಿ ಸರಿಯಾಗಿದೆಯಾ, ಇದು ಹೀಗೆ ಮಾಡಬೇಕು, ಇದು ಹೀಗೆ ಮಾಡಬೇಕು ಅನ್ನುವಂತ ಮಾರ್ಗದರ್ಶನವನ್ನ ನೀಡಿದವರು ಸತೀಶ್ ಪೈ ಅವರು. ಅವರ ಸ್ಫೂರ್ತಿ ನಮಗೆಲ್ಲರಿಗೂ ಕೂಡ ಪ್ರೇರಣಾದಾಯಿ. ಅವರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಂಧ್ಯಾ ಪೈ ಅವರು ಈ ಕಾರ್ಯಕ್ರಮದ ಸೂಕ್ಷ್ಮ ವಿಷಯಗಳತ್ತ ಗಮನ ಹರಿಸಿ ಮಾರ್ಗದರ್ಶನ ನೀಡಿದವರು. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಅಶೋಕ್ ಪೈ ಅವರು ಎ.ಬಿ. ಪೈ ಅವರ ಸಂಸ್ಥೆಗಳನ್ನ ಹಲವಾರು ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿ ಅದನ್ನು ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದಾರೆ. ಅವರನ್ನ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಗಾಯತ್ರಿ ಪೈ ಅವರು ಉಪಸ್ಥಿತರಿದ್ದಾರೆ. ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಗೌತಮ್ ಪೈ ಅವರು ಯುವ ನಾಯಕರಾಗಿ ನಮ್ಮ ಎಲ್ಲ ಸಂಸ್ಥೆಗಳಿಗೆ ಆಧಾರ ಸ್ತಂಭ. ಅವರನ್ನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವನಿತಾ ಜಿ ಪೈ ಅವರು ನಮಗೆ ಎಲ್ಲರಿಗೂ ಕೂಡ ವಿಶೇಷವಾದ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಣಿಪಾಲ್ ಗ್ರೂಪಿನ 2 ಫ್ಲಾಗ್ಶಿಪ್ ಕಂಪನಿ ಎನಿಸಿದ ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ ನ ಆಡಳಿತ ನಿರ್ದೇಶಕರು ಮತ್ತು ಸಿಇಒ ಆಗಿರುವ ವಿನೋದ್ ಕುಮಾರ್ ಇದ್ದಾರೆ. ಅವರು ಸಮರ್ಥ ನಾಯಕರು. ಅವರು ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸೂಕ್ತ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಣಿಪಾಲ್ ಟೆಕ್ನಾಲಜೀಸ್ ಲಿಮಿಟೆಡ್ 1940ನೇ ಇಸ್ವಿಯಲ್ಲಿ ಏನು ಮಣಿಪಾಲ ಪವರ್ ಪ್ರೆಸ್ ಆರಂಭ ಆಯಿತು, ಅದರ ವಿಶಾಲ ರೂಪ ಮಣಿಪಾಲ್ ಟೆಕ್ನಾಲಜೀಸ್ ಲಿಮಿಟೆಡ್. ಅದರ ಆಡಳಿತ ನಿರ್ದೇಶಕರು ಮತ್ತು ಸಿಇಒ ಆಗಿರುವ ಅಭಯ್ ಗುಪ್ತೆ ಅವರು ಇದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಗ್ರೂಪಿನ HR ಹೆಡ್ ಆಗಿರುವ ಪ್ರಮೋದ್ ಫೆರ್ನಾಂಡಿಸ್ ಅವರು ಇದ್ದಾರೆ. ಅವರು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಧಾರ್ಮಿಕ ಕಾರ್ಯಕ್ರಮದ ನೇತೃತ್ವವನ್ನ ಶಿವಾನಂದ ಭಟ್ ಅವರು ನೆರವೇರಿಸಿದ್ದಾರೆ. ಅವ್ರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೊನೆಯದಾಗಿ ಭಾವೆಮ್ಮಾಚಾರ್ಯರು ಇಲ್ಲಿ ಸಬ್ ಎಡಿಟರ್ ಆಗಿದ್ದವರು ಅಂತ ಹೇಳಿದೆ. ನಾವೆಲ್ಲರೂ ಕೂಡ ಕಾರ್ಮಿಕ ವರ್ಗ, ಬಹುತೇಕ ಮಂದಿ ನಾವು ಕಾರ್ಮಿಕ ವರ್ಗದವರು. ನಾವೆಲ್ಲ ಭಾವೆಮ್ಮಾಚಾರ್ಯರ ಪ್ರತಿನಿಧಿಗಳಾಗಿ ನಾವೆಲ್ಲ ಇದ್ದೇವೆ. ತಮ್ಮೆಲ್ಲರನ್ನು ಕೂಡ ಆದರದಿಂದ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನ ಮುಂದುವರಿಸಲಿಕ್ಕೆ ಉಷಾರಾಣಿ ಅವರನ್ನ ಕೇಳ್ಕೊಂಡೆ. ಭಗವದ್ಗೀತೆ ನಮ್ಮನ್ನ ಶುದ್ಧತೆ, ಶಿಸ್ತು, ಪ್ರಾಮಾಣಿಕತೆ, ಶಾಂತಿ, ಸಂಯಮದಿಂದ ಬದುಕಲು ಪ್ರೇರೇಪಿಸುವ ಜೊತೆಗೆ ನಮ್ಮೆಲ್ಲರನ್ನ ಆಧ್ಯಾತ್ಮಿಕ ಚಿಂತನೆಯತ್ತ ಒಡ್ಡುತ್ತೆ. ನಮ್ಮ ಮನಸ್ಸನ್ನ ಸಮರ್ಥವಾಗಿ ನಿಭಾಯಿಸಿ
ಆಧ್ಯಾತ್ಮಿಕತೆಗೆ ದಾರಿ ಮಾಡಿಕೊಡುವ ಭಗವದ್ಗೀತೆ ಎಷ್ಟೋ ಆವೃತ್ತಿಗಳನ್ನ ಕಂಡಿದೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳ್ಳಲಿರುವ ಶ್ರೀಮದ್ ಭಗವದ್ಗೀತಾ ಈ ಕೃತಿಯ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡುವುದರ ಜೊತೆಗೆ ಮಾನ್ಯ ಶ್ರೀಪಾದರಿಗೆ ಗುರು ವಂದನೆಯನ್ನ ನಡೆಸಿಕೊಡಬೇಕಾಗಿ ನಮ್ಮ ತರಂಗದ ವ್ಯವಸ್ಥಾಪಕ ಸಂಪಾದಕಿಯಾಗಿರುವ ಡಾಕ್ಟರ್ ಸಂಧ್ಯಾ ಎಸ್ ಪೈ ಅವರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಗುರು ವಂದನೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಹೇಗೆ ಅನ್ನುವ ಒಂದು ಯೋಚನೆ ನನಗೆ ಬಂತು. ಒಂದು ಸಣ್ಣ ಕಥೆಯೊಂದಿಗೆ ನನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ತಾ ಇದ್ದೀನಿ. 2005 ಅಕ್ಟೋಬರ್ 8 ಟರ್ಕಿ ದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಘಟನೆ ನಡೀತು. ಹಿಂದೆಂದೂ ನಡೆಯದಂತ ಘಟನೆ, ಮುಂದೆಂದೂ ಬಹುಶಃ ನಡೆಯದಂತ ಘಟನೆ. ಏನು ಅಂತಂದ್ರೆ, ಒಂದು ಪರ್ವತಾಗರದಿಂದ ಕೆಳಗೆ ಜಿಗಿದು 450 ಕುರಿಗಳು ಆತ್ಮಹತ್ಯೆ ಮಾಡಿಕೊಂಡು. ಮನುಷ್ಯರು ಆತ್ಮಹತ್ಯೆ ಮಾಡಿಕೊಳ್ಳೋದಿದೆ, ಆದ್ರೆ ಇಲ್ಲಿಯ ತನಕ ಎಲ್ಲೂ ಕೂಡ ಪ್ರಾಣಿಗಳು ಆತ್ಮಹತ್ಯೆ ಮಾಡಿಕೊಂಡದ್ದನ್ನ ಯಾರೂ ಕೇಳಿದ್ದಿಲ್ಲ. ಅಲ್ಲಿಯ ಸುದ್ದಿ ಮಾಧ್ಯಮಗಳಿಂದ ಈ ಸುದ್ದಿಯನ್ನು ವಿಶ್ವದಾದ್ಯಂತ ಬೇರೆ ಬೇರೆ ಮಾಧ್ಯಮಗಳು ಪಿಕ್ ಮಾಡಿದ್ವು. ಕ್ಷಣ ಮಾತ್ರದಲ್ಲಿ ಇದೊಂದು ದೊಡ್ಡ ಮಿಂಚಿನಂತ ಸುದ್ದಿ ಆಯಿತು. ಯಾಕೆಂದ್ರೆ ಜಗತ್ಯಾದಂತ ಹೈನುಗಳು ಹೀಗೆ ಮಾಡಿಕೊಂಡ್ರೆ ಮುಂದೇನಾಗಬಹುದು ಅಂತ ಹೇಳಿ ತುಂಬಾ ರಿಸರ್ಚ್ ಆಯ್ತು. ಆಸ್ಟ್ರೇಲಿಯಾದ ಒಂದು ಯೂನಿವರ್ಸಿಟಿ ರಿಸರ್ಚ್ ಆಯ್ತು. 6 ತಿಂಗಳ ನಂತರ ಏನು ಕಾರಣ ಅನ್ನೋದು ಹೊರಗೆ ಬಂತು. ಏನು ಅಂತಂದ್ರೆ, ಕುರಿಗಳಲ್ಲಿ ಒಂದು ವಿಶಿಷ್ಟ ಸ್ವಭಾವ ಇದೆ. ಕುರಿಗ್ರಾಹಿ ಮೊದಲ ಕುರಿಯನ್ನ ಒಂದು ನಿರ್ದಿಷ್ಟ ಕಡೆ ನಿಲ್ಲಿಸಿ ಮುಂದೆ ನಡೆಸಿದಾಗ ಅದು ಯಜಮಾನನ ಅಣತಿಯಂತೆ ಮುಂದೆ ಹೋಗ್ತದೆ. ಉಳಿದ ಕುರಿಗಳು ಅದನ್ನು ತಲೆ ತಗ್ಗಿಸಿ, ಯಜಮಾನನಿಗೆ ಗೊತ್ತುಂಟು, ನಾವು ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತವೆ. ನಮ್ಮ ಕನ್ನಡದಲ್ಲೂ ಒಂದು ಗಾದೆ ಇದೆ, ಒಂದು ಕುರಿ ಹಳ್ಳಕ್ಕೆ ಬಿದ್ರೆ 10 ಬಿತ್ತು ಅಂತ ಹೇಳಿ. ಹೀಗೆ ಹಿಂದಿನ ಕುರಿಗಳು ಮುಂದಿನ ಕುರಿಯನ್ನು ಫಾಲೋ ಮಾಡ್ತವೆ. ಮುಂದಿನ ಕುರಿ ತನ್ನ ಯಜಮಾನ ನಡೆಸಿದ ಹಾಗೆ ಮತ್ತು ಹಿಂದಿನ ಕುರಿಗಳು ಅದನ್ನು ನೂಕಿದ ಹಾಗೆ. ಹಿಂದಿನ ಕುರಿಗಳು ಒತ್ತೊತ್ತಾಗಿ ನಡೀತವೆ ಯಾವಾಗ್ಲೂ, ಹಿಂದಿನ ಕುರಿಗಳು ಮುಂದಿನ ಕುರಿಯನ್ನು ನೂಕ್ತವೆ. ಸೊ ಕಣ್ಣು ಮುಚ್ಚಿಕೊಂಡು ಕುರಿಗಳು ಮುಂದೆ ಹೋಗ್ತವೆ ಅದರ ನಿರ್ದಿಷ್ಟ ಗಮ್ಯ ಸ್ಥಾನ ಬರುವ ತನಕ. ಇಲ್ಲೂ ಹಾಗೆ ಆಯ್ತು. ಆದರೆ ತಪ್ಪಾದದ್ದೆಲ್ಲಿ ಅಂತಂದ್ರೆ, ತಪ್ಪಿನಿಂದ ಯಜಮಾನ ಕುರಿಯನ್ನು ಪರ್ವತದ ಒಳಭಾಗದಲ್ಲಿ ನಡೆಸುವ ಬದಲಿಗೆ ಹೊರಭಾಗಕ್ಕೆ ನಡೆಸಿದ್ದ. ಪರ್ವತದ ಅಂಚು ಬಂತು. ಹಿಂದಿನ ಕುರಿಗಳು ಕಣ್ಣು ಮುಚ್ಚಿ ತಲೆ ತಗ್ಗಿಸಿ ನಡೀತಾ ಇದ್ವು. ಮುಂದಿನ ಕುರಿಯು ಹೋಗ್ತಾ ಇತ್ತು. ಮುಂದಿನ ಕುರಿಗೆ ಕೆಳಗೆ ಕಣಿವೆ ಇದೆ ಅಂತ ಗೊತ್ತಾಗುವ ಮುಂಚೆ ಕಾಲ ಮೀರಿ ಹೋಗಿತ್ತು. ಅದರ ಕಾಲ್ ಜಾರ್ತು, ಅದು ಬಿತ್ತು. ಹಿಂದಿನ ಕುರಿಗಳು ಯೋಚನೆ ಮಾಡದೆ ಅದನ್ನು ಹಿಂಬಾಲಿಸಿದ್ವು. ಹೀಗೆ ಕುರಿಗಳು 450 ಕುರಿಗಳು ಪರ್ವತಾಗರದಿಂದ ಬಂದು ಸತ್ತವಂತೆ. ನಾವು ಹೀಗೆ ಎಲ್ಲಿಯೋ ಎಂದೋ ಹಾಕಿಕೊಟ್ಟ ಕೆಲವು ಗೆರೆಗಳನ್ನ ಮೀರದಂತೆ, ಆ ಕಾಲಕ್ಕೆ ಅದು ಸರಿಯಾಗಿತ್ತು, ಆದ್ರೆ ಅದು ಈ ಕಾಲಕ್ಕೆ ಅಗತ್ಯವೋ ಸರಿಯೋ ತಪ್ಪು ಅಂತ ಯೋಚಿಸದೆ ನಾವು ಅದನ್ನು ನಂಬಿಕೆಗಳು ಅಂತ ಹೇಳಿ ಅದನ್ನು ಫಾಲೋ ಮಾಡ್ತವೆ. ಅಂತ ಒಂದು ಕಾಲಘಟ್ಟದಲ್ಲಿ ನಮ್ಮ ಪೂಜ್ಯ ಸ್ವಾಮಿಗಳು ಕೃಷ್ಣನಿಗೆ ಸಮುದ್ರೋಲ್ಲಂಘನ ಮಾಡಿಸಿದ್ರು, ಗೀತೆಗೆ ಸಮುದ್ರೋಲ್ಲಂಘನ ಮಾಡಿಸಿದ್ರು. ಎಲ್ಲಿಯವರೆಗೆ ಅಂತಂದ್ರೆ, ಇವತ್ತು ಜಗತ್ತಿನಾದ್ಯಂತ 11 ಸೆಂಟರ್ಗಳಲ್ಲಿ ಕೃಷ್ಣನ ಆರಾಧನೆ ನಡೀತಿದೆ, ಮಠಗಳಿವೆ. ಆದ್ರೆ ಇಷ್ಟನ್ನು ಸಾಧಿಸ್ಲಿಕ್ಕೆ ಅವರು ಯಾವ ರೀತಿಯ ತೊಂದರೆಗಳನ್ನ ಅಥವಾ ಪ್ರತಿರೋಧಗಳನ್ನ ಅನುಭವಿಸಿರಬಹುದು ಅನ್ನೋದು ಬಹುಶಃ ಕೆಲವು ಜನರಿಗೆ ಗೊತ್ತಿದೆ ಮತ್ತು ಅವ್ರಿಗೆ ಗೊತ್ತಿದೆ. ಆದರೆ ಕೃಷ್ಣ ಅವರೊಂದಿಗಿದ್ದ, ಗೀತೆ ಅವರೊಂದಿಗಿತ್ತು, ಅವರಿಂದು ಯಶಸ್ವಿ. ಇಂಥವರನ್ನು ನಾವು ಯುಗ ಪುರುಷರು ಅಂತ ಹೇಳ್ತೇವೆ. ಯಾಕೆ ಅಂತಂದ್ರೆ, ಹಿಂದಿನ ಕಟ್ಟಳೆಗಳಿಗೆ ಎದುರಾಗಿ ನಿಂತು ಮುಂದಿನ ದಾರಿ ತೋರಿಸುವವರು ಯುಗ ಪುರುಷರು. ಇಂಥ ಯುಗ ಪುರುಷರು ಇವತ್ತು ನಮ್ಮೊಂದಿಗಿದ್ದಾರೆ.
ನಮ್ಮ ಪುಸ್ತಕದ ಬಿಡುಗಡೆಗಾಗಿ ಬಂದಿದ್ದಾರೆ ಅಂತ ಹೇಳುದು ಒಂದು ದೊಡ್ಡ ಹೆಮ್ಮೆಯ ವಿಷಯ ಮಾತ್ರ ಅಲ್ಲ, ನಮಗೆ ಅವರ ಮೂಲಕ ಕೃಷ್ಣನ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಂಥ ಗುರುಗಳಿಗೆ ನನ್ನ ವಂದನೆ. ಅದೇ ರೀತಿಯಲ್ಲಿ ಬಹುಶಃ 100 ವರ್ಷಗಳ ಹಿಂದೆ, 80 ವರ್ಷಗಳ ಹಿಂದೆ ಇರ್ಬೋದು, ಈ ಮಣಿಪಾಲ ಮುರಕಲ್ಲಿನ ಗುಡ್ಡ ಆಗಿದ್ದಾಗ ಕೇವಲ ಒಂದು 15 ಮನೆಗಳ ವಸತಿ ಇದ್ದ ಕಾಲದಲ್ಲಿ ಉಪೇಂದ್ರ ಪೈಗಳು ಹೊಸ ಬದುಕನ್ನು ಹುಡುಕಿಕೊಂಡು ಈ ಗುಡ್ಡಕ್ಕೆ ಬಂದ್ರು. ಎಲ್ಲರೂ ಅವರನ್ನ ನಿರಾಶೆ ಮಾಡಿದ್ರು. ಯಾಕೆಂತಂದ್ರೆ ಬೇಡ, ಇಲ್ಲಿ ಹಗಲಿನಲ್ಲಿ ಹುಲಿ ತಿರುಗ್ತದೆ, ನೀರಿಲ್ಲ, ಬೇಡ ಅಂತ ಹೇಳಿದ್ರು. ಆದ್ರೆ ದೈವ ಸಹಾಯ ಇತ್ತು, ನೀರು ಸಿಕ್ಕಿತು. ಇಂದು ಈ ಮಣಿಪಾಲ ವಿಶ್ವವಿಖ್ಯಾತ ಆಗಿ ನಿಂತಿದೆ. ಆದ್ರೆ ಈ ಮಣಿಪಾಲದ ಗುಡ್ಡದ ಮೇಲೆ ಮೊದಲ ಹೆಜ್ಜೆ ಇಟ್ಟವರು ಅವರು. ಅಷ್ಟೇ ಅಲ್ಲ, ಅವರು ಗೀತೆಯನ್ನು ಓದ್ತಿದ್ರು, ಮನನ ಮಾಡ್ತಿದ್ರಲ್ಲ, ಗೀತೆಯನ್ನು ಬದುಕ್ತಾ ಇದ್ರು. ಈ ಬದುಕಿನ ಬಗ್ಗೆ ಹಲವು ಕಥೆಗಳಿವೆ, ಈಗ ಹೇಳಲಿಕ್ಕೆ ಸಮಯಾವಕಾಶ ಇಲ್ಲ, ಆದ್ದರಿಂದ ಇಲ್ಲಿಗೆ ಮುಗಿಸ್ತೇನೆ. ಈ ಯುಗು ಪುರುಷ 80 ವರ್ಷಗಳ ಹಿಂದೆ ಇಲ್ಲಿಯ ಜನರಿಗೆ ಪ್ರಾರ್ಥನೆಗೆ ಒಂದು ಜಾಗ ಬೇಕು ಅಂತ ಹೇಳಿ ಗೀತಾ ಮಂದಿರವನ್ನ ಕಟ್ಟಿದ್ರು. ಇಂದು ಇನ್ನೊಬ್ಬ ಯುಗು ಪುರುಷ ಅವರು ಬದುಕಿದ ಗೀತೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಗುರುವಿಗೆ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಾವು ಮಾಡಬೇಕಾದುದನ್ನೆಲ್ಲ ಮಾಡಬಹುದು, ಆದ್ರೆ ದುರಾಸೆಯಿಂದ ಅಲ್ಲ, ಅಹಂಕಾರದಿಂದ ಅಲ್ಲ, ಕಾಮದಿಂದಲ್ಲ, ಕ್ರೋಧದಿಂದಲ್ಲ, ಅಸೂಯೆಯಿಂದ ಅಲ್ಲ. ಅದು ಪ್ರೀತಿಯಿಂದ, ಸಹಾನುಭೂತಿಯಿಂದ, ನಮ್ರತೆ ಮತ್ತು ಭಕ್ತಿಯಿಂದ ಎಂಬ ಮಹತ್ತರವಾದ ಸಂದೇಶವನ್ನ ಜಗತ್ತಿಗೆ ಸಾರಿದ ಈ ಕೃತಿಯನ್ನ ಬಿಡುಗಡೆಗೊಳಿಸಬೇಕಾಗಿ ಶ್ರೀಪಾದರಲ್ಲಿ ನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಇವತ್ತು ಮಣಿಪಾಲದ ಗೀತಾ ಮಂದಿರದಲ್ಲಿ ಶ್ರೀಮದ್ ಭಗವದ್ಗೀತೆಯ ಆವೃತ್ತಿಯನ್ನು ಮತ್ತೆ ಪುನಃ ಲೋಕಾರ್ಪಣೆ ಮಾಡಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಮಣಿಪಾಲದ ಎಲ್ಲ ಯಶಸ್ಸಿನ ಮೂಲ ಗೀತಾ ಮಂದಿರ. ನಾವು ಅನೇಕ ಕಡೆ ಕೇಳಿದ್ದೇವೆ, ಮಹಾ ಸಾಧಕರ ಹಿಂದೆ ಇರತಕ್ಕಂತಹ ಡ್ರೈವಿಂಗ್ ಫೋರ್ಸ್ ಯಾವುದಂದ್ರೆ ಭಗವದ್ಗೀತೆ. ಭಗವದ್ಗೀತೆಯ ಒಂದು ಸ್ಫೂರ್ತಿಯಿಂದ ಎಲ್ಲ ಸಾಧಕರು ಕೂಡ ಮಹಾ ಸಾಧನೆಯನ್ನು ಮಾಡಿದ್ದಾರೆ. ಮಣಿಪಾಲದ ಇಂತಹ ದೊಡ್ಡ ಸಾಧನೆಯ ಹಿಂದೆ ಯಾವ ಶಕ್ತಿ ಇದೆ ಅಂತೇಳಿ ನಾವು ಯೋಚನೆ ಮಾಡಿದಾಗ ನಮಗೆ ಗೋಚರವಾಗೋದು ಗೀತಾ ಮಂದಿರ. ನಮ್ಮ ಉಪೇಂದ್ರ ಪೈ ಅವರು ಭಗವದ್ಗೀತೆಯ ಒಂದು ಬಗ್ಗೆ ವಿಶೇಷವಾದ ಅಭಿಮಾನ, ಶ್ರದ್ಧೆ ಇಟ್ಟುಕೊಂಡು ಗೀತಾ ಮಂದಿರವನ್ನು ನಿರ್ಮಾಣ ಮಾಡಿ ಭಗವದ್ಗೀತೆಯನ್ನು ಪ್ರಚಾರ ಮಾಡ್ತಾ ಇದ್ದರಿಂದ ಆ ಭಗವದ್ಗೀತೆಯ ಪವರ್ನಿಂದ ಇವತ್ತು ಮಣಿಪಾಲ ಪವರ್ ಪ್ರೆಸ್ಸು, ಉದಯವಾಣಿ, ಎಲ್ಲ ಮಣಿಪಾಲದ ಸಂಸ್ಥೆಗಳಿಗೆ ಹಿಂದೆ ಇರತಕ್ಕಂತಹ ದೊಡ್ಡ ಶಕ್ತಿ ಅಂದರೆ ಅದು ಭಗವದ್ಗೀತೆ ಎಂಬುದಾಗಿ ನಾವು ಈ ಗೀತಾ ಮಂದಿರದಿಂದ
ಗುರುತಿಸ್ತಾ ಇದ್ದೇವೆ. ಅಂತಹ ಗೀತಾ ಮಂದಿರ ನಮಗೂ ಸ್ಫೂರ್ತಿಯಾಗಿದೆ. ನಾವು ಉಡುಪಿಯಲ್ಲೇ ಗೀತಾ ಮಂದಿರ ಮಾಡಿದ್ದೇವೆ. ನಮಕ್ಕಿಂತ ಮೊದಲು ಮಣಿಪಾಲದಲ್ಲೇ ಗೀತಾ ಮಂದಿರ ಆಗಿ ಕೃಷ್ಣನ ಸೇವೆಯನ್ನು ಮಾಡಿ ಇದು ನಮ್ಮ ಗೀತಾ ಮಂದಿರಕ್ಕೂ ಕೂಡ ಸ್ಫೂರ್ತಿದಾಯಕವಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಜಗತ್ತಿನಲ್ಲಿ ನಮ್ಮ ಜೀವನದಲ್ಲಿ ನಾವೇನಾದರೂ ಸಾಧನೆ ಸಾರ್ಥಕ್ಯವನ್ನು ಸಂಪಾದನೆ ಮಾಡಬೇಕಾದರೆ ಭಗವದ್ಗೀತೆಯ ಸಂದೇಶದಿಂದ ಮಾತ್ರ ಸಾಧ್ಯ. ಭಗವದ್ಗೀತೆಯ ಸಂದೇಶವನ್ನು ಯಾರು ಅನುಸರಿಸ್ತಾರೆ ಅವರು ಮಾತ್ರ ಜಗತ್ತಿನಲ್ಲಿ ದೊಡ್ಡ ಉತ್ತಮ ಮಹಾತ್ಮರಾಗಲಿಕ್ಕೆ ಸಾಧ್ಯ. ಆದ್ದರಿಂದಲೇ ಕೆಲವು ವರ್ಷಗಳ ಹಿಂದೆ ಸಿಂಗಾಪುರ ಗೌರ್ಮೆಂಟ್ ನಮ್ಮನ್ನು ಸಿಂಗಾಪುರಕ್ಕೆ ಆಹ್ವಾನ ಮಾಡಿತು. ಯಾಕೆ ಅಂದರೆ ಇಂಟರ್ನ್ಯಾಷನಲ್ ಗೀತಾ ಕಾನ್ಫರೆನ್ಸು ಉದ್ಘಾಟನೆ ಮಾಡೋದಕ್ಕೋಸ್ಕರ. ನಮಗೆ ಬಹಳ ಆಶ್ಚರ್ಯವಾಯಿತು. ಸರಕಾರವೇ ಭಗವದ್ಗೀತೆಯನ್ನು ಪ್ರಚಾರ ಮಾಡುತ್ತದೆ ಅಂದರೆ ಇದು ಬಹಳ ಆಶ್ಚರ್ಯ. ಯಾಕೆಂದರೆ ಸರಕಾರಗಳು ಅಂದರೆ ಧರ್ಮಾತೀತ, ಜಾತ್ಯತೀತ. ಅವರು ಯಾವುದೇ ಒಂದು ಮತ ಧರ್ಮವನ್ನು ಅವರು ನೇರವಾಗಿ ಅವರು ಸಪೋರ್ಟ್ ಮಾಡೋದಿಲ್ಲ. ಹಾಗಿರುವಾಗ ಸಿಂಗಾಪುರದ ಗೌರ್ಮೆಂಟು ಕೂಡ ಜಾತ್ಯತೀತವಾದದ್ದು ಹೇಗೆ ಭಗವದ್ಗೀತಾ ಪ್ರಚಾರವನ್ನು ಮಾಡ್ತಾ ಇದೆ ಅಂತ ನಮಗೆ ಸಂಶಯ ಬಂದಾಗ ಆ ಸಭೆಯಲ್ಲಿ ಗೌರ್ಮೆಂಟಿನ ಪ್ರತಿನಿಧಿಗಳು ಸ್ಪಷ್ಟವಾಗಿ ಹೇಳಿದರು, ನಾವು ಜಾತ್ಯತೀತವಾದರೂ ಕೂಡ ಭಗವದ್ಗೀತೆಯನ್ನು ನಾವು ಪ್ರಚಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಯಾಕೆ ಅಂತೇಳಿ ಹೇಳಿದರೆ ಭಗವದ್ಗೀತೆಯು ಕೂಡ ಜಾತ್ಯತೀತವಾಗಿದೆ. ಅದು ಯಾವುದೇ ಮತೀಯ ಗ್ರಂಥ ಅಲ್ಲ, ಅದು ಎಲ್ಲರಿಗೂ ಸನ್ಮತಿಯನ್ನು ನೀಡತಕ್ಕಂತಹ ಗ್ರಂಥ. ದೊಡ್ಡ ದೊಡ್ಡ ಸಾಧನೆ ಮಾಡುವವರಿಗೆ ಸ್ಫೂರ್ತಿಯನ್ನು ನೀಡತಕ್ಕಂತಹ ಗ್ರಂಥ ಅದು ಭಗವದ್ಗೀತೆಯಾದ್ದರಿಂದ ನಾವು ಜಾತ್ಯತೀತ ಸರಕಾರವಾದರೂ ಕೂಡ ಗೀತೆಯನ್ನು ಪ್ರಚಾರ ಮಾಡೋದು ಅಂತ ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿ ಅಲ್ಲಿಯ ಸರಕಾರದ ಪ್ರತಿನಿಧಿಗಳು ಘೋಷಣೆ ಮಾಡಿದರು. ಅಲ್ಲಿಯ ಸಿಂಗಾಪುರ ದೇಶವನ್ನು ಕಟ್ಟಿದಂತಹ ಲುಕಾನ್ಯು ಆ ದೇಶದ ಉದ್ಘಾಟನೆಯ ದಿವಸ ಪತ್ರಿಕಾಕರ್ತರು ಪ್ರಶ್ನೆ ಕೇಳಿದ್ದಕ್ಕೆ ನಿಮಗೆ ಏನು ಇಂತಹ ದೊಡ್ಡ ಸಾಧನೆ ಮಾಡಲಿಕ್ಕೆ ಪ್ರೇರಣೆ ಏನು ಹೇಳಿದ ತಕ್ಷಣ ಲುಕಾನ್ಯು ಹೇಳ್ತಾನೆ, ಭಗವದ್ಗೀತೆಯ ಸಂದೇಶದಿಂದಾಗಿ ನಾನು ಈ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯವಾಯಿತು. ಭಗವದ್ಗೀತೆಯ ಸಂದೇಶದಿಂದಾಗಿ ನನಗೆ ಇಂತಹ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ಲುಕಾನ್ಯು ಘೋಷಣೆ ಮಾಡ್ತಾನೆ. ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದವರ ಹತ್ರ ಕೇಳಿದರೆ ನಿಮ್ಮ ಸ್ಫೂರ್ತಿ ಯಾವುದು ಹೇಳಿದರೆ ಭಗವದ್ಗೀತೆಯ ಸಂದೇಶ. ಕೆಲವರಿಗೆ ಅವರು ಅನುಸರಣೆ ಮಾಡಿದ ಸಂದೇಶ ಅದು ಭಗವದ್ಗೀತೆಯಲ್ಲಿ ಇದೆ ಅಂತ ಗೊತ್ತಿರಲಿಕ್ಕಿಲ್ಲ, ಆದರೆ ಅದು ಭಗವದ್ಗೀತೆಯ ಸಂದೇಶವೇ ಆಗಿರುತ್ತದೆ. ಅಂತಹ ಸಂದೇಶದಿಂದ ಮಾತ್ರ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲಿ ಮಣಿಪಾಲದ ಅದ್ಭುತ ಒಂದು ಸಾಧನೆಯ ಹಿನ್ನೆಲೆಯಲ್ಲಿ ಇಲ್ಲಿಯ ಗೀತಾ ಮಂದಿರ, ಇಲ್ಲಿಯ ಎಲ್ಲ ಸಾಧಕರು ಭಗವದ್ಗೀತೆಯನ್ನು ವಿಶೇಷವಾಗಿ ಗೌರವದಲ್ಲಿ ನೋಡಿದ್ದರಿಂದ ಈ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಆಗಿತ್ತು ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಇವತ್ತು ಎಲ್ಲ ಮನೋವೈದ್ಯರು ಕೂಡ ಅವರು ಕೌನ್ಸಿಲಿಂಗ್ ಮಾಡೋದು ಭಗವದ್ಗೀತೆಯನ್ನೇ. ಅವರ ಹತ್ರ ಕೇಳಿದರೆ ನೀವು ಯಾವ ರೀತಿ ಚಿಕಿತ್ಸೆ ಕೊಡ್ತೀರಿ ಅಂತೇಳಿ ಕೇಳಿದರೆ ಮನೆಯಲ್ಲಿ ಭಗವದ್ಗೀತೆ ಓದಿ ಬಂದು ಅದನ್ನೇ ನಾವು ಉಪದೇಶ ಮಾಡ್ತೇವೆ ನಮ್ಮ ಪೇಷಂಟಿಗೆ ಅಂತೇಳಿ ಹೇಳ್ತಾರೆ. ಮ್ಯಾನೇಜ್ಮೆಂಟ್ ಗುರುಗಳ ಹತ್ರ ನಿಮ್ದು ಏನ್ ಥೀಮ್ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಭಗವದ್ಗೀತೆಯ ಥೀಮೇ ನಮ್ದು ಥೀಮ್. ನೀವು ಹೇಗೆ ಮೋಟಿವೇಟ್ ಮಾಡ್ತೀರಿ ಅಂತ ಕೇಳಿದ್ರೆ ಭಗವದ್ಗೀತೆಯನ್ನು ಓದಿ ಬಂದು ನಾವು ನಮ್ಮ ಜನರನ್ನು ಮೋಟಿವೇಟ್ ಮಾಡ್ತೇವೆ. ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಅವುಗಳು ಒಳ್ಳೆ ಪ್ರಾಫಿಟ್ ಮಾಡಬೇಕಾದ್ರೆ ಭಗವದ್ಗೀತೆಯ ಸಂದೇಶವನ್ನು ಅನುಸರಣೆ ಮಾಡಬೇಕು. ಕಳೆದ ಬಾರಿ ನಮ್ಮ ಕ್ಯಾಲಿಫೋರ್ನಿಯಾದಲ್ಲಿ ಸ್ಯಾನ್ಹೋಸೆಯಲ್ಲಿ ನಾವು ಒಂದು ದೊಡ್ಡ ಸಮ್ಮೇಳನ ಮಾಡಿದೆವು. IT ಕಂಪನಿಗಳ CEO-ಗಳನ್ನೆಲ್ಲ ಕರೆಸಿದೆವು. ಸುಮಾರು 35 ಜನ ದೊಡ್ಡ ದೊಡ್ಡ ಕಂಪನಿಯ CEO ಅವರು ಬಂದಿದ್ದರು. ಅವತ್ತು ನಮ್ಮ ಒಂದು ಚರ್ಚೆ ಏನಾಗಿತ್ತು ಅಂದ್ರೆ ಅವರ ಪ್ರಶ್ನೆ, ನಮ್ಮ ಕಂಪನಿಯನ್ನು ಬರುವ ವರ್ಷ ನಾವು ಡಬಲ್ ಪ್ರಾಫಿಟ್ ಮಾಡಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ನಾವು ಅವರಿಗೆಲ್ಲ ತಿಳಿಸಿ ಹೇಳಿದೆವು. ನೀವೆಲ್ಲರೂ ಎಂಪ್ಲಾಯೀಸಿಗೆ ಭಗವದ್ಗೀತಾ ಕ್ಲಾಸ್ ಮಾಡಿ ನಿಮ್ಮ ಕಂಪನಿ ಡಬಲ್ ಪ್ರಾಫಿಟ್ ಮಾಡ್ತದೆ ಅಂತ ಹೇಳಿ ನಾವು ಅವರಿಗೆ ಮನವರಿಕೆ ಮಾಡಿದ್ವಿ. ಭಗವದ್ಗೀತೆಯ ಸಂದೇಶವನ್ನು ನಾವು ತಿಳ್ಕೊಂಡರೆ ನಮ್ಮ ಕಂಪನಿಯು ಕೂಡ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಕೃಷ್ಣ ಹೇಳ್ತಾನೆ,
ಯಾವುದೇ ಕೆಲಸವನ್ನು ಮಾಡುವಾಗ ಸಂಪೂರ್ಣ ಏಕಾಗ್ರತೆಯಿಂದ ಮಾಡಿ, ಸಮರ್ಪಣಾ ಭಾವದಿಂದ ಮಾಡಿ. ಆವಾಗ ನಿಮ್ಮ ಕೆಲಸಕ್ಕೆ ತಕ್ಕದಾದ ಫಲ ಸಿಗ್ತದೆ. ಸಾಮಾನ್ಯವಾಗಿ ನಾವು ಕೆಲಸ ಮಾಡೋರು, ಎಂಪ್ಲಾಯೀಸು, ಅವರೆಲ್ಲ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತಾರೆ, ನಮಗೆ ಸರಿಯಾದ ಸಂಬಳ ಸಿಗ್ತದೋ ಇಲ್ವೋ, ಅಥವಾ ಜಾಸ್ತಿ ಸಂಬಳ ಬೇರೆ ಕಡೆ ಸಿಗ್ತದೋ ಏನೋ, ಇಲ್ಲೇ ಇರಬೇಕಾ ಬೇರೆ ಕಡೆ ಹೋಗಬೇಕಾ ಎಂಬುದಾಗಿ ಇದನ್ನೇ ಯೋಚನೆ ಮಾಡ್ತಾ, ಇದನ್ನೇ ತಲೆಬಿಸಿ ಮಾಡಿಕೊಳ್ತಾ ಕೆಲಸ ಮಾಡ್ತಾರೆ. ಹಾಗೆ ಮಾಡಿದಾಗ ನಮ್ಮ ಶಕ್ತಿ ಅದು ಕ್ಷೀಣವಾಗ್ತದೆ. ಮನೆಯಲ್ಲಿ ಟೆನ್ಷನು, ಮನಸ್ಸಿನಲ್ಲಿ ಟೆನ್ಷನು, ಇಲ್ಲಿ ಇರಬೇಕೋ ಬೇರೆ ಕಂಪನಿ ಹೋಗ್ಬೇಕೋ, ಏನು ಮಾಡಬೇಕು ಅಂತ. ಆವಾಗ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತದೆ. ಯಾವಾಗ ಕೃಷ್ಣನ ಮೇಲೆ ಭಾರ ಹಾಕಿ ಕೃಷ್ಣ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ನೀನು ಯಾವುದೇ ಒಂದು ಫಲದ ಬಗ್ಗೆ ಯೋಚನೆ ಮಾಡಬೇಡ, ಅದನ್ನು ನಾನು ತಂದು ಕೊಡ್ತೇನೆ, ನಿನ್ನ ಕೆಲಸದ ಬಗ್ಗೆ ನೀನು ಗಮನವನ್ನು ಹರಿಸು ಎಂಬುದಾಗಿ ಕೃಷ್ಣ ಏನು ಸಂದೇಶವನ್ನು ನೀಡಿದ ಅದನ್ನು ಎಲ್ಲರೂ ಅನುಸರಿಸಿದರೆ ಅವರು ಮಾಡುವ ಕೆಲಸವನ್ನು ಡಬಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಿಂದ ಆ ಕಂಪನಿ ಇನ್ನಷ್ಟು ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಹೀಗೆ ಭಗವದ್ಗೀತೆಯ ಸಂದೇಶವನ್ನು, ನಿಷ್ಕಾಮ ಕರ್ಮವನ್ನು, ಭಗವಂತನ ಆರಾಧನೆಯ ರೂಪದಲ್ಲಿ ನಾವು ಎಲ್ಲ ಕರ್ಮಗಳನ್ನು ಮಾಡ್ತಾ ಹೋದರೆ, ಸಮರ್ಪಣಾ ಭಾವದಿಂದ ಮಾಡ್ತಾ ಹೋದರೆ, ಆವಾಗ ನಮ್ಮ ಎಲ್ಲ ಕಾರ್ಯಗಳಿಗೂ ವಿಶೇಷ ಫಲ, ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿ ಭಗವದ್ಗೀತೆ ಎಲ್ಲ ಜನರಿಗೂ ಕೂಡ ಸ್ಫೂರ್ತಿಯನ್ನು ಕೊಡತಕ್ಕಂತಹ ಗ್ರಂಥವಾಗಿದೆ. ಹಾಗಾಗಿ ಇದು ಮತೀಯ ಗ್ರಂಥವಾಗಿ ಉಳಿದಿಲ್ಲ, ಜಗತ್ತಿಗೆ ಸನ್ಮತಿಯನ್ನು ಕೊಡತಕ್ಕಂತಹ ಗ್ರಂಥವಾಗಿ ಇವತ್ತು ಭಗವದ್ಗೀತೆ ಅದು ಅಂಗೀಕೃತವಾಗಿದೆ. ಅಂತಹ ಗೀತೆಯನ್ನು ಯಾರ್ಯಾರು ಪ್ರಚಾರ ಮಾಡ್ತಾರೆ, ಯಾರ್ಯಾರು ಅದರ ಬಗ್ಗೆ ವಿಶೇಷವಾದ ಶ್ರದ್ಧೆಯನ್ನು ಬೆಳೆಸ್ತಾರೆ, ಅವರಿಗೆ ಮಾತ್ರ ವಿಶೇಷ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ನಾವು ಎಲ್ಲ ಕಡೆ ಹೇಳತಕ್ಕಂತಹ ಒಂದು ತತ್ವ ಏನೆಂದರೆ, ಭಗವದ್ಗೀತೆಯ ಸಂದೇಶದಿಂದಲೇ ಜಗತ್ತಿನ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ವೈಯಕ್ತಿಕ ಸಮಸ್ಯೆ ಇರಬಹುದು, ಅಥವಾ ಕೌಟುಂಬಿಕ ಸಮಸ್ಯೆ ಇರಬಹುದು, ಅಥವಾ ಸಾಮಾಜಿಕ ಸಮಸ್ಯೆ ಇರಬಹುದು, ಅಥವಾ ರಾಷ್ಟ್ರೀಯ ಸಮಸ್ಯೆ ಇರಬಹುದು, ಅಥವಾ ಅಂತಾರಾಷ್ಟ್ರೀಯ ಸಮಸ್ಯೆ ಇರಬಹುದು. ಯಾವ ಸಮಸ್ಯೆಯಾದರೂ ಕೂಡ ಅದಕ್ಕೆ ಪರಿಹಾರ ಭಗವದ್ಗೀತೆಯಲ್ಲಿ ಇದೆ. ಗೀತೆಯ ಸಂದೇಶವನ್ನು ನಾವು ಪರಿಪಾಲನೆ ಮಾಡಿದರೆ ನಮ್ಮ ಎಲ್ಲ ರೀತಿಯ ಒಂದು ಸಮಸ್ಯೆಗಳು ಪರಿಹಾರವಾಗ್ತದೆ, ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಜಗತ್ತಿನಲ್ಲಿ ಮನಃಶಾಂತಿ ಬೇಡ ಅಂತೇಳಿ ಹೇಳುವವರು ಯಾರೂ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಬೇಕಾದದ್ದು ಇವತ್ತು ಮನಃಶಾಂತಿ. ಇವತ್ತಂತೂ ದಿನೇ ದಿನೇ ಮನಃಶಾಂತಿಯ ಅವಶ್ಯಕತೆ ಜಾಸ್ತಿ ಆಗ್ತಾ ಇದೆ. ಎಲ್ಲ ಕಡೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಮೊಬೈಲ್ ಬಂದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಟೆನ್ಷನ್, ಪ್ರತಿಯೊಬ್ಬರಿಗೂ ಕೂಡ ಯಾವಾಗಲೂ ಕೂಡ ಮನಸ್ಸಿಗೆ ತುಮಲಗಳು ಜಾಸ್ತಿ ಆಗ್ತದೆ. ಇಂತಹ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸರಿಯಾದಂತಹ ಒಂದು ಮಾರ್ಗದರ್ಶನ ಅಂದರೆ ಭಗವದ್ಗೀತೆ. ಭಗವದ್ಗೀತೆಯನ್ನು ನಾವು ಅನುಸರಣೆ ಮಾಡಿದರೆ ನಮ್ಮ ಎಲ್ಲ ರೀತಿಯ ಮಾನಸಿಕ ಕ್ಲೇಶಗಳು ಪರಿಹಾರವಾಗಿ ಮನಸ್ಸಿಗೆ ನೆಮ್ಮದಿ ಬರಲಿಕ್ಕೆ ಸಾಧ್ಯ ಇದೆ. ಯಾವ ಅಭಿವೃದ್ಧಿ ಆಗಬೇಕಾದರೂ ಅದರ ಹಿಂದೆ ಮನಃಶಾಂತಿ ಇರಬೇಕು. ಯಾವ ದೇಶ ಮುಂದೆ ಬರಬೇಕಾದರೂ ಕೂಡ ಆ ದೇಶದಲ್ಲಿ ಶಾಂತಿ ನೆಲೆಸಿದರೆ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ, ಹೊರತು ಅಶಾಂತವಾದಂತಹ ಮನಸ್ಸಿನಿಂದ ಯಾವುದೇ ಅಭಿವೃದ್ಧಿಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಶಾಂತಸ್ಯ ಕುತಃ ಸುಖಂ. ಆದ್ರಿಂದ ಮನಸ್ಸಿಗೆ ಶಾಂತಿ ಇಲ್ಲ ಹೇಳಿದ್ರೆ ಯಾವ ಕೆಲಸವನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕೃಷ್ಣ ಹೇಳ್ತಾನೆ, ಮನಃಶಾಂತಿ ಬೇಕಾದರೆ ನಾನು ಹೇಳಿದ ಸಂದೇಶವನ್ನು ನೀವು ಪರಿಪಾಲನೆ ಮಾಡಿರಿ. ಮನುಷ್ಯರಿಗೆ ಕೃಷ್ಣ ಕೊಟ್ಟಂತಹ ದೊಡ್ಡ ಸಂದೇಶ, ಮನುಷ್ಯನಿಗೆ ಯಾಕೆ ಅಶಾಂತಿ ಅಂತೇಳಿ ಹೇಳಿದ್ರೆ, ಈಗೋವನ್ನು ಮನುಷ್ಯ ಅವನು ಜಾಸ್ತಿ ಮಾಡ್ತಾ ಇದ್ದಾನೆ, ಅದರಿಂದ ಅಶಾಂತಿ ಬರ್ತಾ ಇದೆ. ಯಾರು ಅಹಂಕಾರವನ್ನು, ಈಗೋವನ್ನು ಡೆವಲಪ್ ಮಾಡ್ತಾರೆ ಅವರಿಗೆ ಅಶಾಂತಿ ಜಾಸ್ತಿ. ಯಾರು ಈಗೋವನ್ನು ಕರ್ಬ್ ಮಾಡ್ತಾರೆ, ಈಗೋವನ್ನು ಟೇಮ್ ಮಾಡ್ತಾರೆ, ಅವರಿಗೆ ಮನಸ್ಸಿಗೆ ಶಾಂತಿ ಸಿಗ್ತದೆ. ಆದ್ರಿಂದ ಕೃಷ್ಣನ ಸಂದೇಶ ನಾನು ನನ್ನದು ಎಂಬುದನ್ನು ಬಿಟ್ಟು ಬಿಡಿ, ಎಲ್ಲವೂ ಭಗವಂತನದ್ದು ಅಂತ ಹೇಳಿ ನೀವು ತಿಳ್ಕೊಂಡರೆ ಮನಸ್ಸಿಗೆ ಯಾವಾಗಲೂ ಶಾಂತಿ ಬರ್ತದೆ. ನನ್ನದು ನನ್ನದು ಅಂತೇಳಿ ಇದ್ದರೆ ನಿದ್ರೆ ಬರೋದಿಲ್ಲ. ನಮ್ಮದೇ ಸ್ವಂತ ಅನುಭವ. ನಾವು ಕೆಲವು ವರ್ಷಗಳ ಹಿಂದೆ ನಮಗೊಂದು ದುರಭ್ಯಾಸ ಇತ್ತು. ಏನೆಂದರೆ ನೈಟ್ ಜರ್ನಿ ಮಾಡೋದು. ಎಲ್ಲಿ ಹೋಗೋದಾದ್ರೂ ಕೂಡ ರಾತ್ರಿ ಪ್ರಯಾಣ ಮಾಡೋದು.
ರಾತ್ರಿ ಕೂತ್ರೆ ಬೆಳಿಗ್ಗೆ ಬೆಂಗಳೂರು, ಬೆಂಗಳೂರಿನಲ್ಲಿ ರಾತ್ರಿ ಕೂತ್ರೆ ಬೆಳಿಗ್ಗೆ ಉಡುಪಿ. ಹೀಗೆ ಎಲ್ಲಿ ಹೋಗುವುದಾದ್ರೂ ಕೂಡ ರಾತ್ರಿ ಹೋಗ್ತಾ ಇದ್ದೇವೆ. ಆದರೆ ರಾತ್ರಿ ಪ್ರಯಾಣ ಮಾಡುವಾಗ ನನ್ನ ಜೊತೆಗೆ ಇದ್ದವರೆಲ್ಲ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ರು. ನಿದ್ರೆ ನನಗೊಬ್ಬನಿಗೆ ನಿದ್ರೆ ಇಲ್ಲ. ನಾನು ಮಾತ್ರ ಯಾವಾಗಲೂ ಡ್ರೈವರನ್ನೇ ನೋಡ್ತಾ ಕೂತ್ಕೊಳ್ಳೋದು, ಏನ್ ಮಾಡ್ತಾನೋ. ಹೀಗೆ ತಿಂಗಳುಗಟ್ಟಲೆ ನಿದ್ರೆ ಇಲ್ಲ ಅಂತ. ನನ್ನ ಡಾಕ್ಟ್ರು ನನ್ನನ್ನು ನೋಡಿದಾಗ ಬೈದು ಬಿಟ್ರು, ಸ್ವಾಮಿಗಳೇ ಹೀಗೆಲ್ಲ ಮಾಡಿದ್ರೆ ನಿಮ್ಗೆ ಆರೋಗ್ಯ ಹಾಳಾಗಿ ಬಿಡ್ತದೆ, ನೈಟ್ ಜರ್ನಿ ನಿಲ್ಲಿಸ್ಬಿಡಿ ಅಂತ. ನಮಗೆ ನೈಟ್ ಜರ್ನಿ ನಿಲ್ಲಿಸಕ್ಕೆ ಆಗ್ತಾನೆ ಇರಲಿಲ್ಲ. ಕೊನೆಗೆ ಏನ್ ಮಾಡೋದು, ನಿದ್ರೆನೂ ಇಲ್ಲ, ನೈಟ್ ಜರ್ನಿನೂ ಬಿಡ್ಲಿಕ್ಕೆ ಆಗಲ್ಲ. ಭಗವದ್ಗೀತೆ ಓದಿದೆವು. ಓದಿದಾಗ ನಮ್ಗೊಂದು ಫ್ಲಾಶ್ ಆಯ್ತು. ತಕ್ಷಣ ಏನು ಮಾಡಿದೆವು ಅಂದ್ರೆ ನಮ್ಮ ಸ್ವಂತ ಕಾರನ್ನು ಮಾರಿಬಿಟ್ಟೆವು. ರೆಂಟೆಡ್ ಕಾರ್ನಲ್ಲಿ ರಾತ್ರಿ ಪ್ರಯಾಣ ಮಾಡಿದೆವು. ನಮಗೂ ಒಳ್ಳೆ ನಿದ್ರೆ ಬಂತು. ಯಾಕೆಂದ್ರೆ ಕಾರು ನಮ್ದಲ್ಲ. ನಮ್ದು ಕಾರು ಅಂತೇಳಿ ಇದ್ರೆ ನಿದ್ರೆ ಬರುವುದಿಲ್ಲ. ಬೇರೆಯವ್ರದ್ದು ಕಾರ್ ಆದ್ರೆ ಆರಾಮವಾಗಿ ನಮಗೆ ನಿದ್ರೆ ಬಂತು. ಆಮೇಲೆ ಏನು ಮಾಡಿದೆವು, ಡ್ರೈವರ್ ಕಮ್ ಓನರ್ ಒಬ್ಬರೇ ಇದ್ದರೆ ಅದೇ ಕಾರ್ನಲ್ಲಿ ನಾವು ಪ್ರಯಾಣ ಮಾಡಿದರೆ ಇನ್ನಷ್ಟು ಗಾಢ ನಿದ್ರೆ ಬರ್ಲಿಕ್ಕೆ ಶುರುವಾಯಿತು. ನಮ್ಗೆ ಅನಿಸ್ತು ಕೃಷ್ಣ ಹೇಳಿದ್ದು ಎಷ್ಟು ಸತ್ಯ. ನನ್ನದು ಅಂತೇಳಿ ಹೇಳಿದರೆ ನಿದ್ರೆ ಬರುವುದಿಲ್ಲ, ನನ್ನದಲ್ಲ ಅಂತೇಳಿ ಹೇಳಿದರೆ ಎಲ್ಲರೂ ಆರಾಮವಾಗಿ ಇರಬಹುದು. ಬಾಡಿಗೆ ಮನೆಯಲ್ಲಿ ಏನಾದರೂ ತೊಂದರೆ ಆದರೆ ಯಾರು ತಲೆ ಕೆಡಿಸುವುದಿಲ್ಲ. ನಮ್ಮ ಸ್ವಂತ ಮನೆಯಲ್ಲಿ ಏನಾದರೂ ತೊಂದರೆ ಆದರೆ ತುಂಬಾ ಟೆನ್ಷನ್ ಆಗ್ತದೆ. ಅದಕ್ಕೋಸ್ಕರ ಕೆಲವರೆಲ್ಲ ಗೆಸ್ಟ್ಗಳನ್ನು ತಮ್ಮ ಮನೆಗೆ ಕರೆಯುವುದೇ ಇಲ್ಲ, ಮನೆ ಹಾಳಾಗ್ತದೆ ಅಂತ. ಯಾಕಂದ್ರೆ ಕಿಚನ್ ಎಲ್ಲ ಹಾಳಾಗ್ತದೆ, ಬಾತ್ರೂಮ್ ಹಾಳಾಗ್ತದೆ. ಅದಕ್ಕೆ ಲಾಡ್ಜ್ ಅಲ್ಲೇ ಅವರನ್ನು ಕೂರಿಸಿ ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡಿ ಅಲ್ಲಿಂದಲೇ ಸಾಗಿಸಿ ಬಿಡ್ತಾರೆ. ಯಾಕೆ ಮನೆಗೆ ಬಂದ್ರೆ ಮನೆ ಹಾಳಾಗ್ತದೆ ಅಂತ. ಕೃಷ್ಣ ಹೇಳ್ತಾನೆ, ನಂದು ಎಂಬುದನ್ನು ಕಡಿಮೆ ಮಾಡಿ, ಆವಾಗ ಮನಸ್ಸಿಗೆ ಶಾಂತಿ. ಎಲ್ಲ ದೇವರದ್ದು ಅಂತ ಹೇಳಿ ತಿಳ್ಕೊಂಡ್ರೆ ನಮಗೆ ಎಂದೂ ಟೆನ್ಷನ್ ಆಗುದಿಲ್ಲ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತೆಕ್ತೇನ ಭುಂಜಿತಃ ಮಾಗೃತ ಕಸ್ಯ ಸುತ್ತನಂ. ಈ ರೀತಿ ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಸುಂದರವಾಗಿ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ನಾವು ಏನು ಮೌಲ್ಯಗಳನ್ನು ಅನುಸರಿಸಬೇಕು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾನೆ. ಅನಾವಶ್ಯಕವಾಗಿ ಜನಗಳು ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ, ಅದನ್ನು ಹೇಗೆ ಕಡಿಮೆ ಮಾಡೋದು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲವೂ ಕೂಡ ದೇವರು ನೋಡಿಕೊಳ್ತಾರೆ ಅಂತ ಹೇಳಿ ತಿಳ್ಕೊಂಡ್ರೆ ಆವಾಗ ನಮಗೆ ಯಾವಾಗಲೂ ಮನಸ್ಸಿಗೆ ನೆಮ್ಮದಿ ಇರ್ತದೆ. ಎಲ್ಲ ನನ್ನ ಮೇಲೆ ಇದೆ, ಎಲ್ಲ ಭಾರ ನಂದು ಅಂತ ಹೇಳಿ ತಿಳ್ಕೊಂಡ್ರೆ ಅವನಿಗೆ ನಿದ್ರೆ ಬರುವುದಿಲ್ಲ. ಒಬ್ಬ ಟ್ರೈನ್ ನಲ್ಲಿ ಹೋಗ್ತಾ ಇರುವಾಗ ಅಕಸ್ಮಾತ್ ಟಿ ಬಂದ. ಅವರು ಬಂದು ಚೆಕ್ಕಿಂಗಿಗೆ ಬರ್ತಾರೆ. ಬರುವಾಗ ಒಬ್ಬ ಪ್ರಯಾಣಿಕ ತಲೆಯ ಮೇಲೆ ದೊಡ್ಡ ಲಗೇಜ್ ಇಟ್ಕೊಂಡು ಕೂತ್ಕೊಂಡು ಕಷ್ಟಪಡ್ತಾ ಇದ್ದಾನೆ. ಟ್ರೈನ್ ಹೋಗ್ತಾ ಇದೆ, ಅವನಿಗೆ ಆ ಲಗೇಜ್ ತಡ್ಕೊಳ್ಳಿಕ್ಕಾಗದೆ ಕಷ್ಟಪಡ್ತಾ ಇದ್ದಾನೆ. ತಕ್ಷಣ ಟಿ ಕೇಳಿದೆ, ಏಯ್ ಅದು ಯಾಕೆ ಇಷ್ಟು ದೊಡ್ಡದನ್ನು ತಲೆ ಮೇಲೆ ಇಟ್ಕೊಂಡಿದ್ದಿ, ಕೆಳಗೆ ಇಡು, ನೀನ್ ಯಾಕೆ ಒದ್ದಾಡ್ತಾ ಇದ್ದೀನಿ. ಆವಾಗ ಆತ ಹೇಳಿದ, ಸರ್ ಈ ಪ್ಯಾಸೆಂಜರ್ ಇದ್ದಾನಲ್ಲ ಅವನ್ ನನ್ಗೆ ಜೋರು ಮಾಡಿದ, ನಿನ್ನ ತಲೆ ಭಾರ ಅದು ತುಂಬಾ ಭಾರ ಇದೆ, ಈ ಟ್ರೈನ್ ಅಷ್ಟು ಭಾರ ತಗೊಳ್ಳುವುದಿಲ್ಲ, ಅದಕ್ಕೆ ನಾನು ನನ್ನ ತಲೆ ಮೇಲೆ ಹೊತ್ತುಕೊಂಡಿದ್ದೇನೆ ಅಂತ ಹೇಳಿ ಉತ್ತರ ಕೊಟ್ಟ. ಟಿ ಹೇಳ್ತಾನೆ, ಎಂತ ಮೂರ್ಖ ಇದ್ದೆ, ನೀನ್ ತಲೆ ಮೇಲೆ ಹೊತ್ಕೊಂಡ್ರು ಈ ಟ್ರೈನೇ ತಗೊಳ್ಳೋದು, ಕೆಳಗಿಟ್ರು ಕೂಡ ಟ್ರೈನೇ ತಗೊಳ್ಳೋದು. ಸುಮ್ಮನೆ ನೀನು ಒದ್ದಾಡ್ತಾ ಇದ್ದಿ, ನನ್ನ ತಲೆ ಮೇಲೆ ಎಲ್ಲ ಇದೆ ಅಂತ ಹೇಳಿ ನೀನು ಒದ್ದಾಡ್ತಾ ಇದ್ದಿ, ಕೆಳಗಿಟ್ಟು ಬಿಡು, ಆರಾಮವಾಗಿ ರಿಲ್ಯಾಕ್ಸ್ ಮಾಡು, ಪ್ರಯಾಣ ಚೆನ್ನಾಗಿ ಮಾಡು, ನಿನ್ ಮೂರ್ಖತನ ಅಂತೇಳಿ ಹೇಳಿ. ಅದೇ ರೀತಿ ಕೃಷ್ಣ ಹೇಳ್ತಾನೆ, ಇಡೀ ಜಗತ್ತನ್ನು ನಾನು ನಡೆಸ್ತಾ ಇದ್ದೆ, ಎಲ್ಲವೂ ಕೂಡ ನನ್ನಿಂದ ನಡೀತಾ ಇದೆ, ನಾವು ಮಾತ್ರ ತಲೆ ಮೇಲೆ ಎಲ್ಲ ನನ್ನ ತಲೆ ಮೇಲೆ ಇದೆ, ನನ್ನ ಹತ್ರ ಇದೆ ಎಂಬುದಾಗಿ ಅದನ್ನು ನಾವು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದೆ ಒದ್ದಾಡ್ತಾ ಇದೆ. ಅದಕ್ಕೋಸ್ಕರ ಗೀತೆಯ ಸಂದೇಶವನ್ನು ತಿಳ್ಕೊಂಡ್ರೆ ನಮ್ದು ಟೆನ್ಷನ್ ಎಲ್ಲ ಕಡಿಮೆ ಮಾಡ್ಬೋದು, ನಮ್ಮ ತಲೆ ಬಿಸಿಯನ್ನೆಲ್ಲ ಕಡಿಮೆ ಮಾಡ್ಬೋದು, ಮನಸ್ಸಿಗೆ ಶಾಂತಿಯನ್ನು ನಾವು ಉಳಿಸಿಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಗೀತೆಯನ್ನು ಓದಬೇಕು. ಭಗವದ್ಗೀತೆಯನ್ನು ಓದಿ ನಾವು ದೇವರು ಏನು ಕೊಟ್ಟಿದ್ದಾರೋ ಅದನ್ನೇ ನಮ್ಗೆ ಪ್ರಸಾದ ಅಂತ ತಿಳ್ಕೊಳ್ಬೇಕು. ಕೃಷ್ಣ ಹೇಳ್ತಾನೆ, ನಿಮ್ಗೆಲ್ಲ ಟೆನ್ಷನ್ ಆಗ್ಲಿಕ್ಕೆ ಕಾರಣ ಏನು ಹೇಳಿದ್ರೆ ದೇವರ ಇಚ್ಛೆಗೆ ವಿರುದ್ಧವಾಗಿ ಹೋಗೋದು. ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಹೋದರೆ ನಮಗೆ ಟೆನ್ಷನ್. ಅವನ ಇಚ್ಛೆಗೆ ನಾವು ಅನುಗುಣವಾಗಿದ್ರೆ ಆರಾಮವಾಗಿರ್ಬೋದು. ಎಷ್ಟೋ ಜನರಿಗೆ ಗಂಡು ಮಕ್ಕಳು ಮಾತ್ರ ಇರ್ತಾರೆ, ಅವರು ತಿಳ್ಕೊಳ್ಳೋದು, ಅಯ್ಯೋ
ಗಂಡು ಮಕ್ಕಳು ಮಾತ್ರ ಬಂದು ನಮ್ಗೆ ಹೆಣ್ಣು ಮಕ್ಕಳು ಬೇಕಿತ್ತು ಅಂತ ತಿಳ್ಕೊಂಡು, ಇನ್ನು ಕೆಲವರು ಅಯ್ಯೋ ನಮಗೆ ಹೆಣ್ಣು ಮಕ್ಕಳೇ ಆದ್ರು ನಮಗೆ ಗಂಡು ಮಕ್ಕಳು ಬೇಕಿತ್ತು ಅಂತ ಹೇಳಿ ಹೀಗೆ ಯೋಚನೆ ಮಾಡೋದು. ಹೀಗೆ ದೇವರು ಯಾವುದು ಕೊಡ್ಲಿಲ್ವೋ ಅದೇ ಬೇಕು ಹೇಳಿ, ದೇವರು ಏನು ಕೊಟ್ರು ಅದರ ಬಗ್ಗೆ ನಮಗೆ ಅಭಿಮಾನ ಇಲ್ಲ. ಎಷ್ಟೋ ಜನ ಡಾಕ್ಟರ್ ಆಗಿರ್ತಾರೆ, ಅವ್ರು ತಿಳ್ಕೊಂಡು ಅಯ್ಯೋ ನಾನು ಯಾಕಪ್ಪ ಡಾಕ್ಟರ್ ಆದೆ, ಇಂಜಿನಿಯರ್ ಆದ್ರೆ ಒಳ್ಳೇದಿತ್ತು, ಅವರಿಗೆ ಒಳ್ಳೆ ಸಂಪಾದನೆ ಇದೆ. ಇಂಜಿನಿಯರ್ ಆದವ್ರು ತಿಳ್ಕೊಳ್ಳೋದು ಒಳ್ಳೆ ಡಾಕ್ಟರ್ ಆಗಿದ್ರೆ ಒಳ್ಳೇದಿತ್ತು, ನಾನು ಯಾಕಪ್ಪ ಇಂಜಿನಿಯರ್ ಆದೆ ಅಂತ ಹೇಳಿ ಹೀಗೆ ತಿಳ್ಕೊಳ್ಳೋದು. ಈ ರೀತಿ ತಿಳ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಟೆನ್ಷನ್. ಅದಕ್ಕೆ ಕೃಷ್ಣ ಹೇಳ್ತಾನೆ, ದೇವರು ಏನು ಕೊಟ್ಟಿದ್ದಾನೋ ಅದೇ ನನಗೆ ಒಳ್ಳೆಯದು ಅಂತ ಹೇಳಿ ತಿಳ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಸುಖ ಇದೆ. ಎಷ್ಟೋ ಜನರು ನಾವು ಗಂಡಸಾಗಿ ಹುಟ್ಟಿದ್ದೇವೆ, ಹೆಂಗಸರಾಗಿದ್ರೆ ಒಳ್ಳೆಯದಿತ್ತು, ಮನೆಯಲ್ಲೇ ಇರಬಹುದಿತ್ತು, ಜಾಬಿಗೂ ಹೋಗ್ಬೇಕಾಗಿಲ್ಲ, ಆರಾಮವಾಗಿ ಇರ್ತಾ ಇತ್ತು ಅಂತ ಹೀಗೆ ಚಿಂತನೆ ಮಾಡ್ತಾರೆ. ಗಂಡಸರಾದ್ರು ಹೆಂಗಸರಾದ್ರು ಏನು ಹೇಳೋದು, ಅಯ್ಯೋ ಗಂಡಸರಾದ್ರೆ ಒಳ್ಳೇದಿತ್ತು, ಯಾವ ಪರ್ಮಿಷನ್ ಕೇಳಬೇಕಾಗಿಲ್ಲ, ನಾವು ಹೆಂಗಸರಾದ್ರಿಂದ ಪ್ರತಿಯೊಂದಕ್ಕೂ ಕೂತದ್ದಕ್ಕೂ ನಿಂತದ್ದಕ್ಕೂ ಪರ್ಮಿಷನ್ ಎಲ್ಲರ ಹತ್ರ ಹೇಳ್ಬೇಕು, ಎಂತ ಕಷ್ಟ ಅಂತ ಹೇಳಿ ಅವ್ರು ತಿಳ್ಕೊಳ್ಳೋದು. ಹೀಗೆ ತಿಳ್ಕೊಂಡ್ರೆ ಇಬ್ಬರಿಗೂ ಮನಸ್ಸಿಗೆ ಶಾಂತಿ. ಕೃಷ್ಣ ಹೇಳ್ತಾನೆ, ಹೆಂಗಸರಾದರೂ ನಾವು ಹೆಂಗಸರಾದದ್ದೇ ಒಳ್ಳೆಯದು, ಗಂಡಸರಾದವರು ನಾವು ಗಂಡಸರಾದದ್ದೇ ಒಳ್ಳೆಯದು, ಗಂಡು ಮಕ್ಕಳಿದ್ದವರು ನಮಗೆ ಗಂಡು ಮಕ್ಕಳಿದ್ದದ್ದೇ ಒಳ್ಳೆಯದು, ಹೆಣ್ಣು ಮಕ್ಕಳಿದ್ದವರು ನಮಗೆ ಹೆಣ್ಣು ಮಕ್ಕಳೇ ಒಳ್ಳೆಯದು, ದೇವರು ಕೊಟ್ಟ ಪ್ರಸಾದ ಅಂತ ಹೇಳಿ ಹೀಗೆ ತಿಳ್ಕೊಂಡ್ರೆ ಪ್ರತಿಯೊಬ್ಬರು ಸುಖದಲ್ಲಿ ಇರಲಿಕ್ಕೆ ಸಾಧ್ಯ. ಅದಕ್ಕೆ ವಿರುದ್ಧವಾಗಿ, ದೇವರ ಇಚ್ಛೆಗೆ ವಿರುದ್ಧವಾಗಿ ತಿಳ್ಕೊಳ್ಳೋದ್ರಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಎಷ್ಟೋ ಸಲ ಸ್ವಾಮಿಗಳಾದರೂ ತಿಳ್ಕೊಳ್ಳೋದು, ಅಯ್ಯೋ ನಾವು ಯಾಕೆ ಸ್ವಾಮಿಗಳಾಗಿದ್ದೇವೆ, ಗೃಹಸ್ಥರಾದ್ರೆ ಒಳ್ಳೆಯದಿತ್ತು ಅಂತ. ಗೃಹಸ್ಥರಾದವರು ತಿಳ್ಕೊಳ್ಳೋದು, ಅಯ್ಯೋ ಸ್ವಾಮಿಗಳಾದ್ರೆ ಎಷ್ಟು ಒಳ್ಳೆಯದು, ಏನ್ ಕಾಣಿಕೆ ಬರ್ತದೆ, ಎಲ್ಲ ನಮಸ್ಕಾರ ಮಾಡ್ತಾರೆ ಅವರ ಹಾಗೆ ಹೀಗೆ ಅಂತೇಳಿ ಅವರು ತಿಳ್ಕೊಳ್ಳೋದು. ಹೀಗೆ ಇಬ್ಬರಿಗೂ ಸುಖ ಇಲ್ಲ. ಕೃಷ್ಣ ಹೇಳ್ತಾನೆ, ನೀವು ಏನಾಗಿದ್ದೀರೋ ಅದೇ ದೇವರ ಪ್ರಸಾದ. ಹೀಗೆ ತಿಳ್ಕೊಂಡ್ರೆ ಪ್ರತಿಯೊಬ್ಬರು ಸಂತೋಷದಲ್ಲಿ ಇರಬಹುದು, ಪ್ರತಿಯೊಬ್ಬರು ಒಳ್ಳೆಯದಲ್ಲಿ ಇರಬಹುದು. ಎಲ್ಲ ಮನಸ್ಸಿಗೆ ಅಶಾಂತಿಗೆ ಕಾರಣ ದೇವರ ಇಚ್ಛೆಗೆ ವಿರುದ್ಧವಾಗಿ ನಾವು ಯೋಚನೆ ಮಾಡೋದು, ಅದರ ವಿರುದ್ಧವಾಗಿ ನಾವು ನಡೆಯುವುದು. ಇವತ್ತು ಆ ಯೋಚನೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಒಂದು ಇಂಡಿವಿಜುವಲ್ ಆದದ್ದೇ ಮುಖ್ಯ, ಇಟ್ ಇಸ್ ಮೈ ವಿಶ್, ಇಟ್ ಇಸ್ ಮೈನ್, ಇಟ್ ಇಸ್ ಮೀ ಅಂತ ಹೇಳಿ ಈ ರೀತಿಯಾಗಿ ದೇವರ ಇಚ್ಛೆಗೆ ವಿರುದ್ಧವಾಗಿ ನಾವು ಚಿಂತನೆ ಮಾಡುವುದರಿಂದ ಎಲ್ಲ ತೊಂದರೆಗಳು, ಟೆನ್ಷನು ಇದೆಲ್ಲ ಜಾಸ್ತಿ ಆಗಿದೆ. ಇವತ್ತು ಡೈವರ್ಸ್ ಜಾಸ್ತಿ ಆಗ್ತದೆ, ಡೈವರ್ಸ್ ರೇಟ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಏನು ಕಾರಣ? ಎಲ್ಲರಿಗೂ ಚಿಂತೆ ಆಗಿದೆ. 50% ಅಮೆರಿಕದಲ್ಲಿ ಡೈವರ್ಸ್ ಆಗ್ತಾ ಇದೆ, ಇನ್ನೂ ಜಾಸ್ತಿ ಆಗ್ತಾ ಇದೆ. ಒಬ್ರು ಇದರ ಬಗ್ಗೆ PhD ಮಾಡಿದ್ರು, ಇದರ ಬಗ್ಗೆ ರಿಸರ್ಚ್ ಮಾಡಿದ್ರು, ಡೈವರ್ಸ್ ರೇಟ್ ಜಾಸ್ತಿ ಆಗಲಿಕ್ಕೆ ಕಾರಣ ಏನು ಅಂತ. ಕೊನೆಗೆ ಅವರು ಒಂದು ಫೈಂಡ್ ಔಟ್ ಮಾಡಿದ್ರು, ಡೈವರ್ಸ್ ರೇಟ್ ಜಾಸ್ತಿ ಆಗಲಿಕ್ಕೆ ಕಾರಣ ಏನು ಹೇಳಿದ್ರೆ ಅದು ಒಂದು ಸೆಂಟೆನ್ಸ್ ಕಾರಣ ಅಂತ ಅವರು ಜಡ್ಜ್ಮೆಂಟ್. ಅದ್ ಏನ್ ಸೆಂಟೆನ್ಸು ಅಂತ ಹೇಳಿದ್ರೆ ಅವರು ಹೇಳ್ತಾರೆ, ಎಲ್ಲ ಮದುವೆ ಆದ ಮೇಲೆ ಎಷ್ಟೋ ವರ್ಷ ಆದ್ರೂ ಕೂಡ ಗಂಡ ಅಥವಾ ಹೆಂಡತಿ ಒಂದು ಸೆಂಟೆನ್ಸ್ ಹೇಳ್ತಾರಂತೆ, ಅದರಿಂದ ಡೈವರ್ಸ್ ಆಗಿ. ಏನದು ಸೆಂಟೆನ್ಸ್ ಹೇಳಿದ್ರೆ ಅವರು ಹೇಳ್ತಾರೆ, ನನಗೆ ಒಳ್ಳೆ ಪ್ರಪೋಸಲ್ ಇತ್ತು, ಗ್ರಹಚಾರಕ್ಕೆ ನಿನ್ನನ್ನು ಮದುವೆ ಆಗಿದೆ ಅಂತ ಹೇಳಿ ಗಂಡ ಅಥವಾ ಹೆಂಡತಿ ಯಾವಾಗಲೂ ಹೇಳೋದು, ಒಂದು ವಾರಕ್ಕೊಮ್ಮೆ ಹೇಳೋದು, ಒಳ್ಳೆ ಪ್ರಪೋಸಲ್ ಇತ್ತು, ಒಳ್ಳೆ ಇದಿತ್ತು, ಗ್ರಹಚಾರಕ್ಕೆ ನಿಮ್ಮನ್ನು ಮದುವೆ ಆಗಿದೆ, ಮಿಸ್ಟೇಕ್ ಮಾಡಿದೆ ಅಂತ ಹೇಳಿ ಈ ರೀತಿ ಹೇಳ್ತಾ ಹೇಳ್ತಾ ಹೋದ್ರೆ ಕೊನೆಗೆ ಅದು ಡೈವರ್ಸ್ ನಲ್ಲಿ ಪರಿವರ್ತನೆ ಆಗ್ತದೆ. ನನಗೆ ಒಳ್ಳೆ ಪ್ರಪೋಸಲ್ ಇತ್ತು, ಒಳ್ಳೆ ಪ್ರಪೋಸಲ್ ಇತ್ತು ಅಂತ. ಈ ರೀತಿ ಚಿಂತನೆಯಿಂದ ಜಗಳಗಳು ಜಾಸ್ತಿ ಆಗ್ತದೆ. ಮದುವೆ ಆಗಿ ಆಯಿತು, ಮಕ್ಕಳು ಆಯಿತು, ಮೊಮ್ಮಕ್ಕಳು ಆಯಿತು, ಆದರೂ ಪ್ರತಿನಿತ್ಯ ಒಳ್ಳೆ ಪ್ರಪೋಸಲ್ ಇತ್ತು, ಒಳ್ಳೆ ಪ್ರಪೋಸಲ್ ಇತ್ತು ಅಂತ ಹೇಳಿ ಹೀಗೆ ಹೇಳ್ತಾ ಹೋದ್ರೆ ಯಾರಿಗೆ ತಾನೇ ಮನಸ್ಸಿಗೆ ಶಾಂತಿ ಇರ್ಲಿಕ್ಕೆ ಸಾಧ್ಯ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಏನು ಆಗಿದೆಯೋ ಅದೇ ನನಗೆ ಒಳ್ಳೆಯದು ಅಂತ ತಿಳ್ಕೊಳ್ಳಿ, ದೇವರು ಏನ್ ಮಾಡಿದಾರೋ ಅದೇ ನನಗೆ ಒಳ್ಳೆಯದು ಅಂತ ತಿಳ್ಕೊಳ್ಳಿ, ಅದರಷ್ಟು ಒಂದು ಸಂತೋಷ ಮತ್ತೆ ಬೇರೆ ಯಾವುದರಲ್ಲಿಯೂ ಇಲ್ಲ. ಈ ರೀತಿ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಏನು ಅನುಗ್ರಹ ಮಾಡಿದ್ದೇನೋ ಅದನ್ನೇ ಪ್ರಸಾದ ಅಂತ ಹೇಳಿ ತಿಳ್ಕೊಳ್ಳಿ. ಆವಾಗ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಶಾಂತಿ. ಅರ್ಜುನನಿಗೆ ಕೃಷ್ಣ ಹೇಳಿದ್ದು ಹೌದು, ಏನು ಯುದ್ಧ ಎದುರಿಗೆ ಬಂದಿದೆ ಅದು ದೈವ ಯೋಗ, ದೈವ ಅನುಗ್ರಹ ಅಂತ ತಿಳ್ಕೊಳ್ಳು. ದೇವರು ಕೊಟ್ಟಂತಹ ಒಂದು ಸುವರ್ಣ ಅವಕಾಶ, ಇಂತಹ ಒಂದು ಅವಕಾಶ ನಮಗೆ ಬೇಕು ಅಂದ್ರೆ ಸಿಗುವುದಿಲ್ಲ. ಲಭಂತೆ ಯುದ್ಧ ಮೀದೃಶಂ, ಇಂತಹ ಯುದ್ಧ ಬೇಕು ಅಂದ್ರೆ ಸಿಗುತ್ತಿಲ್ಲ, ದೇವರು ಕೊಟ್ಟ ಒಳ್ಳೆ ಅವಕಾಶ ಅಂತ ಯುದ್ಧ ಮಾಡು ಎಂಬುದಾಗಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಈ ರೀತಿ ಭಗವದ್ಗೀತೆಯ ಸಂದೇಶವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ
ನಮ್ಮ ಜೀವನ ಸುಖಮಯ ಆಗ್ತದೆ, ಶಾಂತ ಜೀವನ ಆಗ್ತದೆ. ಅದಕ್ಕೆ ವಿರುದ್ಧವಾಗಿ ನಾವೇ ಶ್ರೇಷ್ಠ, ನಾವೇ ಬುದ್ಧಿವಂತರು, ನಮ್ಮಿಂದಲೇ ಎಲ್ಲ ಆಗೋದು ಎಂಬುದಾಗಿ ಈ ರೀತಿಯಾಗಿ ತಿಳ್ಕೊಳ್ತಾ ಹೋದರೆ ಕೊನೆಗೆ ಎಲ್ಲ ಅಶಾಂತ ಆಗಿ ಸ್ವೀಸೈಡ್ ಮಾಡಿಕೊಳ್ತಕ್ಕಂತಹ ಈ ಒಂದು ಪರಿಸ್ಥಿತಿ ಬರುತ್ತದೆ. ಅದಕ್ಕೋಸ್ಕರ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ದೇವರೇ ಶ್ರೇಷ್ಠ ಅಂತ ತಿಳ್ಕೊಂಡು, ನಾವ್ಯಾರೂ ಶ್ರೇಷ್ಠರಲ್ಲ, ಭಗವಂತನೇ ಶ್ರೇಷ್ಠ ಅಂತ ಇಟ್ಕೊಂಡ್ರೆ ಆವಾಗ ಅವನೇ ಸರ್ವಸ್ವ ಅಂತ ಇಟ್ಕೊಂಡ್ರೆ ಯಾವಾಗಲೂ ಕೂಡ ನಮಗೆ ಒಳ್ಳೆಯದಾಗುತ್ತೆ. ನಾವೇ ಸರ್ವಸ್ವ ಅಂತ ಇಟ್ಕೊಂಡ್ರೆ ಅದರಿಂದ ನಮಗೆ ತೊಂದರೆ ಆಗುತ್ತೆ. ಇವತ್ತು ನಮಗೆಲ್ಲ ತೊಂದರೆ ಆಗಲಿಕ್ಕೆ ಕಾರಣ ಏನೆಂದರೆ ನಾವು ಯಾವ್ಯಾವುದನ್ನೋ ಸರ್ವಸ್ವ ಅಂತ ತಿಳ್ಕೊಳ್ತೇವೆ. ನಮ್ಮ ಮನೆಯೇ ನಮಗೆ ಸರ್ವಸ್ವ, ನಮ್ಮ ಹೆಂಡತಿಯೇ ನಮಗೆ ಸರ್ವಸ್ವ, ನಮ್ಮ ಗಂಡನೇ ನಮಗೆ ಸರ್ವಸ್ವ, ನಮ್ಮ ಮಕ್ಕಳೇ ನಮ್ಮ ಸರ್ವಸ್ವ, ನಮ್ಮ ವೆಹಿಕಲೇ ನಮ್ಮ ಸರ್ವಸ್ವ, ಹೀಗೆ ತಿಳ್ಕೊಳ್ಳಿ. ಕೆಲವರು ನಮ್ಮ ನಾಯಿಯೇ ನಮ್ಮ ಸರ್ವಸ್ವ, ನಮ್ಮ ಬೆಕ್ಕೇ ನಮ್ಮ ಸರ್ವಸ್ವ, ಬೆಕ್ಕು ಸತ್ತರೆ ನಾನು ಸೂಸೈಡ್ ಮಾಡ್ಕೊಳ್ತೇನೆ, ಈ ರೀತಿಯಾಗಿ ತಿಳ್ಕೊಳ್ತಾರೆ. ಇನ್ನು ಕೆಲವರು ನನ್ನ ಉಗುರೇ ಸರ್ವಸ್ವ, ನನ್ನ ತಲಕೂದಲೇ ನನಗೆ ಸರ್ವಸ್ವ, ಹೀಗೆ ಚಿಂತನೆ ಮಾಡ್ತಾರೆ. ಕೃಷ್ಣ ಹೇಳ್ತಾನೆ, ಹೀಗೆಲ್ಲ ಚಿಂತನೆ ಮಾಡಿದ್ರೆ ಅದರಿಂದ ಕೊನೆಗೆ ಟ್ರಾಜಡಿ ಆಗ್ತದೆ. ದೇವರೇ ಸರ್ವಸ್ವ ಅಂತೇಳಿ ತಿಳ್ಕೊಳ್ಳಿ, ನೀವು ಮಹಾತ್ಮರಾಗ್ತೀರಿ. ಭಗವಂತನನ್ನೇ ಸರ್ವಸ್ವ ಅಂತ ತಿಳ್ಕೊಳ್ಬೇಕು ಹೊರತು ಅನಿತ್ಯಗಳಾದಂತಹ ಚಂಚಲಗಳಾದಂತಹ ಚಿಕ್ಕ ಚಿಕ್ಕ ವಸ್ತುಗಳನ್ನು ಸರ್ವಸ್ವ ಅಂತ ತಿಳ್ಕೊಂಡ್ರೆ ಒಂದು ದಿವಸ ಎಲ್ಲ ಕೊಲಾಪ್ಸ್ ಆಗಿ ಬರ್ತದೆ. ಒಂದು ದಿವಸ ನಾವೆಲ್ಲ ಸ್ವೀಸೈಡ್ ಮಾಡುವ ಪರಿಸ್ಥಿತಿಗೆ ಬರ್ತೇವೆ. ಕೆಲವು ವರ್ಷಗಳ ಹಿಂದೆ ಒಂದು ನಡೆಯಿತು. ಒಂದು ಹೆಣ್ಣು ಮಗು ಅದು SSLCಯಲ್ಲಿ 59 ಮಾರ್ಕ್ ಬಂತು ಅಂತ ಹೇಳಿ ಸ್ವೀಸೈಡ್ ಮಾಡಿಕೊಂಡು ಪೇಪರ್ನಲ್ಲಿ ಎಲ್ಲ ಬಂತು. ಎಲ್ರಿಗೂ ಆಶ್ಚರ್ಯ, 59 ಮಾರ್ಕ್ ಬಂದದ್ದಕ್ಕೆ ಸ್ವೀಸೈಡ್ ಯಾಕೆ ಬಂದು ಒಂದು ಫೇಲ್ ಆದ್ರೆ ಅದೊಂದು ಕತೆ ಬೇರೆ, ಪಾಸ್ ಆಗಿದ್ದಾಳೆ, 59 ಮಾರ್ಕ್ ಬಂದಿದೆ, ಮತ್ತೆ ಯಾಕೆ ಸ್ವೀಸೈಡ್ ಮಾಡಿಕೊಂಡ್ರು? ಸಂಶೋಧಕರೆಲ್ಲ ಸಂಶೋಧನೆ ಮಾಡಿದ್ರು. ಕೊನೆಗೆ ಒಂದು ಫೈಂಡ್ ಔಟ್ ಮಾಡಿದ್ರು, ಅವರ ಮನೆಯಲ್ಲಿ ತಂದೆ ತಾಯಿಗಳು ಪ್ರತಿನಿತ್ಯ ಒಂದು ಮಾತು ಹೇಳೋದು, ನೋಡಪ್ಪ ಏನೇ ಆಗಲಿ SSLCಯಲ್ಲಿ 60 ಮಾರ್ಕ್ ಬರಬೇಕು, ಇಲ್ಲ ಅಂದ್ರೆ ನನಗೆ ಇಂಜಿನಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಡಾಕ್ಟರ್ ಆಗ್ಲಿಕ್ಕೆ ಆಗೋದಿಲ್ಲ, ನೀನು ಹುಟ್ಟಿದ್ದೇ ವೇಸ್ಟ್. ಹೀಗೆ ಹೇಳ್ತಾ ಬಂತ. ಹುಟ್ಟಿನಿಂದಲೂ ಕೂಡ ಮಗುವಿಗೆ ನಿತ್ಯ ಉಪದೇಶ ಏನಂದ್ರೆ SSLCಯಲ್ಲಿ ಒಂದು ಮಾತ್ರ 60ಕ್ಕಿಂತ ಮೇಲೆ ಬರಬೇಕು. ಯಾವಾಗ ಮಗುವಿಗೆ 59 ಬಂತೋ ಆ ಒಂದು ಬ್ರೈನ್ ಏನ್ ಹೇಳಿತು, ನಿನಗೆ 60 ಬರಲಿಲ್ಲ, ನೀನು ಹುಟ್ಟಿದ್ದು ವೇಸ್ಟ್, ಸ್ವೀಸೈಡ್ ಮಾಡಿಕೊಂಡು. ಈ ರೀತಿಯಾಗಿ SSLCಯಲ್ಲಿ 60 ಮಾರ್ಕ್ ತೆಗೆಯುವುದೇ ಜೀವನದ ಸರ್ವಸ್ವ. ನನ್ನ ಬೆಕ್ಕೇ ನನ್ನ ಸರ್ವಸ್ವ, ನನ್ನ ನಾಯಿಯೇ ನನ್ನ ಸರ್ವಸ್ವ ಎಂಬುದಾಗಿ ಈ ರೀತಿ ನಾವು ಚಿಂತನೆ ಮಾಡ್ತಾ 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 ಹೋದ್ರೆ ಒಂದು ದಿವಸ ಸ್ವೀಸೈಡ್ ಮಾಡ್ಕೊಂಡು. ಅದಕ್ಕೆ ಕೃಷ್ಣ ಹೇಳ್ತಾನೆ, ದೇವರೇ ಸರ್ವಸ್ವ ಅಂತ ಹೇಳಿ ಎಂದೂ ಕೂಡ ಕೊಲಾಪ್ಸ್ ಆಗೋದು. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಹೀಗೆ ಭಗವದ್ಗೀತೆಯ ಸಂದೇಶಗಳು ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದೆ. ಮನಸ್ಸಿಗೆ ಶಾಂತಿ ಹೇಗೆ ದೊರೆಯುತ್ತದೆ ಎಂಬುದನ್ನು ಅದು ನಮಗೆ ಹೇಳಿಕೊಡ್ತಾ ಇದೆ. ಹಾಗಾಗಿ ಭಗವದ್ಗೀತೆ ಎಂಬುದು ಅದು ಜೀವನದ ಲೈಫ್ ಮ್ಯಾನೇಜ್ಮೆಂಟ್ ಗೈಡ್. ಅದು ನಾವು ಲೈಫನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತದೆ. ನಾವು ಯಾವಾಗಲೂ ಭಗವದ್ಗೀತೆಯನ್ನು GPS ಅಂತ ಹೇಳ್ತಾರೆ. ಕಾರಲ್ಲಿ GPS ಇದ್ದರೆ ಹೇಗೆ ಅದು ನಮಗೆ ಗೈಡ್ ಮಾಡ್ತದೆ, ಲೆಫ್ಟಿಗೆ ಹೋಗಿ ರೈಟಿಗೆ ಹೋಗಿ ಎಂಬುದಾಗಿ ಅದು ಕಾಲ ಕಾಲಕ್ಕೆ ಸರಿಯಾಗಿ ಹೇಗೆ ಅದು ನಮಗೆ ಗೈಡ್ ಮಾಡ್ತದೋ ಅದೇ ರೀತಿ ಭಗವದ್ಗೀತೆಯನ್ನು ನಾವು ಅಡಾಪ್ಟ್ ಮಾಡಿಕೊಂಡಿದ್ರೆ, ಇನ್ಸರ್ಟ್ ಮಾಡಿಕೊಂಡಿದ್ರೆ ಆ ಕಾಲ ಕಾಲಕ್ಕೆ ಸರಿಯಾಗಿ ಅದು ನಮಗೆ ಮಾರ್ಗದರ್ಶನ ಮಾಡ್ತದೆ. ಹೀಗೆ ಮಾಡಿ ಹೀಗೆ ಮಾಡಬೇಡಿ ಎಂಬುದಾಗಿ ಭಗವದ್ಗೀತೆ ನಮಗೆ ಮಾರ್ಗದರ್ಶನ ಮಾಡತಕ್ಕಂತಹ GPS. ಅಂತಹ ಒಂದು GPS ಅನ್ನು ಪ್ರತಿಯೊಬ್ಬರೂ ಕೂಡ ಬಳಸಿಕೊಂಡರೆ ಅವರ ಜೀವನ ಗುರಿ ತಲುಪಲಿಕ್ಕೆ, ಡೆಸ್ಟಿನೇಷನ್ ತಲುಪಲಿಕ್ಕೆ ಸಾಧ್ಯವಾಗ್ತದೆ. ಈ ದೃಷ್ಟಿಯಲ್ಲಿ ಭಗವದ್ಗೀತೆಯೇ ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂತಹ ಗೈಡ್ ಆಗಿದೆ. ಅದು ಓಲ್ಡ್ ಆರ್ಡರ್ ಆಗಿದೆ. ಜಗತ್ತನ್ನು ಸುಸ್ಥಿತಿಯಲ್ಲಿ ಇಡಬಹುದಾದಂತಹ ಒಂದು ಮಾರ್ಗದರ್ಶಕ ಗ್ರಂಥವಾಗಿದೆ. ಅಂತಹ ಭಗವದ್ಗೀತೆಯನ್ನು ಯಾರು ಅನುಸರಿಸ್ತಾರೋ ಅವರೆಲ್ಲ ಮಹಾತ್ಮರಾಗ್ತಾರೆ ಎಂಬುದಕ್ಕೆ ನಮ್ಮ ಮಣಿಪಾಲದ ಎಲ್ಲ ಬ್ರಹ್ಮರು, ಉಪೇಂದ್ರ ಪೈಗಳು, ಅದೇ ರೀತಿ ನಮ್ಮ TMA ಪೈಗಳು, TA ಪೈಗಳು, ಇವರೆಲ್ಲ ಗೀತೆಯ ಮೇಲೆ ವಿಶೇಷವಾದ ಶ್ರದ್ಧೆ
ಆದರವನ್ನು ಇಟ್ಟುಕೊಂಡು ಗೀತಾ ಮಂದಿರವನ್ನು ಎಲ್ಲರಕ್ಕಿಂತ ಮೊದಲು ಇಲ್ಲಿ ಮಣಿಪಾಲದಲ್ಲಿ ಅವರು ಸ್ಥಾಪನೆ ಮಾಡಿದ್ರಿಂದ ಆ ಗೀತೆಯ ಫೋರ್ಸಿನಿಂದಾಗಿ ಈ ಮಣಿಪಾಲದ ಇವತ್ತು ಈ ದೊಡ್ಡ ಖ್ಯಾತಿ, ಈ ದೊಡ್ಡ ಕೀರ್ತಿ ಅದು ಬಂದಿದೆ ಎಂಬುದಾಗಿ ನಾವು ಭಾವಿಸ್ತಾ, ಇಂತಹ ಒಂದು ಗೀತಾ ಮಂದಿರದ ಸ್ಫೂರ್ತಿಯೇ ನಮ್ಮ ಉಡುಪಿಯ ಗೀತಾ ಮಂದಿರಕ್ಕೂ ಕೂಡ ಇದೆ ಎಂಬುದಾಗಿ ನಾವು ಭಾವಿಸ್ತಾ, ಅಂತಹ ಕೃಷ್ಣನ ಅನುಗ್ರಹ, ಗೀತೆಯ ಅನುಗ್ರಹ ನಮ್ಮ ಮಣಿಪಾಲದ ಎಲ್ಲ ಸಾಧಕರಿಗೆ ಇದೆ. ಉಡುಪಿಯ ಶ್ರೀಕೃಷ್ಣ ಅವನು ಗೋವರ್ಧನಧಾರಿ ಕೃಷ್ಣ. ಕೃಷ್ಣನ ಗೋವರ್ಧನ ಪರ್ವತ ಯಾವುದು ಅಂದರೆ ಮಣಿಪಾಲವೇ ಗೋವರ್ಧನ ಪರ್ವತ. ಮಣಿಪಾಲ ಎಂಬಂತಹ ಪರ್ವತವನ್ನು ಕೃಷ್ಣ ಎತ್ತಿಕೊಂಡದ್ದರಿಂದ ಇವತ್ತು ಕೃಷ್ಣ ಗೋವರ್ಧನಧಾರಿಯಾಗಿ ಉಡುಪಿಯಲ್ಲಿ ಕಂಗೊಳಿಸ್ತಾ ಇದ್ದಾನೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ಮಣಿಪಾಲದ ಗೀತಾ ಮಂದಿರದಲ್ಲಿ ನಮ್ಮ ಚತುರ್ಥ ಪರ್ಯಾಯದ ಅಂಗವಾಗಿ ನೀವೆಲ್ಲ ಕರೆಸಿ ನಿಮ್ಮ ಭಕ್ತಿ ವಿಶ್ವಾಸಗಳನ್ನು ಏನು ತೋರಿಸಿದ್ದೀರಿ ಅದನ್ನೆಲ್ಲ ನಾವು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿ, ಕೃಷ್ಣನ ಅನುಗ್ರಹದಿಂದ ನೀವೆಲ್ಲರೂ ಇನ್ನಷ್ಟು ಸಾಧನೆಯನ್ನು ಮಾಡುವ ಹಾಗೆ ಆಗಬೇಕು, ಇನ್ನಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಪಡೆಯುವಂತೆ ಆಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ, ನಮ್ಮ TMA ಪೈ ಅವರು ನಮಗೆ ಬಾಲ್ಯದಲ್ಲಿ ಅವರು ನಮಗೆ ಉಪದೇಶ ಮಾಡ್ತಾ ಇದ್ರು. ನಮ್ಮ ಗುರುಗಳ ಹತ್ತಿರ TMA ಪೈ ಅವರು ಅನೇಕ ಸಲ ಬರ್ತಾ ಇದ್ರು. ಕೇವಲ 4 ತಿಂಗಳಲ್ಲಿ ನಮ್ಮ ಗುರುಗಳು ಕಾಲ ಆದರು. ಆ ಮಧ್ಯದಲ್ಲಿ TMA ಪೈ ಅವರು ಬಹಳ ಸಲ ಬರ್ತಾ ಇದ್ರು. ನಮ್ಮ ಚಿಕ್ಕ ಸ್ವಾಮಿಗಳನ್ನು ನೋಡಿ ಅವರು ನಮಗೆ ಹೇಳ್ತಾ ಇದ್ರು, ಎಲ್ಲ ಗುರು ಭಕ್ತಿ ಬೇಕು, ಕೃಷ್ಣನ ಮೇಲೆ ಭಕ್ತಿ ಬೇಕು ಎಂಬುದಾಗಿ TMA ಪೈ ಅವರು ನಮಗೆ ಹೇಳ್ತಾ ಇದ್ದದನ್ನು ನಾವು ಇವತ್ತಿಗೂ ಕೂಡ ಅದನ್ನು ಮನಸ್ಸಿನಲ್ಲಿ ನಾವು ಅಚ್ಚಳಿಯದೆ ಉಳಿಸಿಕೊಂಡಿದ್ದೇವೆ. ಅಂತಹ ಅವರ ಈ ಒಂದು ಭಾವನೆ ಏನಿದೆ ಅದೇ ಅವರು ಮಣಿಪಾಲ ಬ್ರಹ್ಮರಾಗಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ಮಣಿಪಾಲ ಇವತ್ತು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ಒಂದು ಗೋವರ್ಧನ ಪರ್ವತದ ಹಾಗೆ ಕಂಗೊಳಿಸ್ತಾ ಇದ್ದು, ಇವತ್ತು ಹಿಂದೆ ಎಲ್ಲ ಉಡುಪಿ ಮಣಿಪಾಲ ಎಲ್ಲಿದೆ ಹೇಳಿದ್ರೆ ಉಡುಪಿಯ ಹತ್ತಿರ ಇದೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೆವು. ಈಗ ಉಡುಪಿ ಎಲ್ಲಿದೆ ಹೇಳಿದ್ರೆ ಮಣಿಪಾಲದ ಹತ್ತಿರ ಇದೆ ಅಂತ ಹೇಳಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಣಿಪಾಲದ ಹೆಸರು ಎಷ್ಟು ಪ್ರಖ್ಯಾತವಾಗಿದೆ ಅಂದ್ರೆ ಮಣಿಪಾಲವನ್ನು ಹೇಳಿದರೆ ಉಳಿದದ್ದೆಲ್ಲ ಗೊತ್ತಾಗ್ತದೆ. ಆ ರೀತಿ ಈ ವಿಶ್ವಾದ್ಯಂತ ಮಣಿಪಾಲದ ಹೆಸರು ಇವತ್ತು ಖ್ಯಾತಿಯನ್ನು ಪಡೆದಿದೆ. ಅದಕ್ಕೆ ಕಾರಣರಾದಂತಹ ನಮ್ಮ ಎಲ್ಲ ಪೈ ಕುಟುಂಬದವರಿಗೆ ನಾವು ವಿಶೇಷವಾದಂತಹ ಒಂದು ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೀಡ್ತಾ, ನಮ್ಮ ಚತುರ್ಥ ಪರ್ಯಾಯಕ್ಕೆ ನೀವೆಲ್ಲ ಬಂದು ಆ ಪರ್ಯಾಯವನ್ನು ಯಶಸ್ವಿಯಾಗಿ ನಡೆಸಬೇಕು. ನಾವೇನು ಸಂಕಲ್ಪ ಮಾಡಿದ್ದೇವೆ 1 ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ನಮ್ಮ ಪರ್ಯಾಯ ಕಾಲದಲ್ಲಿ ಉಡುಪಿ ಕೃಷ್ಣನಿಗೆ ಆ 1 ಕೋಟಿ ಪುಸ್ತಕಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. 30 ವರ್ಷಗಳ ಹಿಂದೆ ನಮ್ಮ 2ನೇ ಪರ್ಯಾಯ ಕಾಲದಲ್ಲಿ 1,00,000 ಗೀತಾ ಲೇಖನ ಯಜ್ಞ ಅಂತ 1 ಲಕ್ಷ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ಕೃಷ್ಣನಿಗೆ ಸಮರ್ಪಣೆ ಮಾಡಿದೆವು. ಅದರ ಸ್ಮಾರಕವಾಗಿ ನಾವು ಗೀತಾ ಮಂದಿರವನ್ನು ನಿರ್ಮಾಣ ಮಾಡಿ ಸಂಪೂರ್ಣ ಭಗವದ್ಗೀತೆಯನ್ನು ಅಲ್ಲಿ ಕಲ್ಲಿನಲ್ಲಿ ಕೆತ್ತಿಸಿ ಗೀತೆಯ ಸಂದೇಶಗಳನ್ನು ಕೂಡ ನಮ್ಮ ಗಂಜೀಫಾ ಅವರ ಆರ್ಟ್ನಲ್ಲಿ ಅದನ್ನು ತೋರಿಸಿ ಗೀತಾ ಮಂದಿರವನ್ನು ಅಲ್ಲಿ ಸ್ಥಾಪನೆ ಮಾಡಿದೆವು. ಅದಕ್ಕೆ ಶಂಕರ ದಯಾಳ್ ಶರ್ಮಾ ಅವರು ಶಂಕುಸ್ಥಾಪನೆ ಮಾಡಿದ್ದು, ನೇಪಾಳ ರಾಜರನ್ನು ಕರೆಸಿ ಅದರ ಉದ್ಘಾಟನೆಯನ್ನು ಮಾಡಿಸಿದ್ದೆವು. ನರಸಿಂಗರಾಯರು ಪ್ರಧಾನಿಯಾಗಿದ್ದಾಗ 1 ಲಕ್ಷ ಪುಸ್ತಕಗಳನ್ನು ಸಮರ್ಪಣೆ ಮಾಡಿದರು. ಈ ಬಾರಿ ಅದೇ 1 ಲಕ್ಷ ಗೀತಾ ಲೇಖನ ಯಜ್ಞದ ವಿಸ್ತೃತ ರೂಪವಾಗಿ 1 ಕೋಟಿ ಗೀತಾ ಲೇಖನ ಯಜ್ಞವನ್ನು ನಾವು ಪ್ರಾರಂಭ ಮಾಡಿದ್ದು, ಜಗತ್ತಿನಾದ್ಯಂತ 1 ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ಉಡುಪಿ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಈಗಾಗಲೇ ಜಗತ್ತಿನಾದ್ಯಂತ ಲಕ್ಷಾಂತರ ಜನ ಭಗವದ್ಗೀತೆಯನ್ನು ಬರೀತಾ ಇದ್ದಾರೆ. ಅದಕ್ಕೋಸ್ಕರ 2 ವರ್ಷಗಳಿಂದ ನಿರಂತರ ವಿಶ್ವ ಸಂಚಾರವನ್ನು ಮಾಡ್ತಾ ಅಮೆರಿಕ, ಆಸ್ಟ್ರೇಲಿಯಾ, ಅದೇ ರೀತಿ ಇಂಗ್ಲೆಂಡು, ಕೆನಡಾ, ಬಹ್ರೇನು, ಮಸ್ಕತ್, ದುಬಾಯಿ, ಅಬುದಾಬಿ ಎಲ್ಲ ದೇಶಗಳಿಗೆ ಸುತ್ತಾಡಿ ಎಲ್ಲ ಭಕ್ತರ ಹತ್ರ ಭಗವದ್ಗೀತೆಯನ್ನು ಬರೆಸ್ತಕ್ಕಂತಹ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದು, ಅದೀಗ ಅದನ್ನು ಮುಗಿಸಿ ಭಾರತಾದ್ಯಂತ ಉತ್ತರ ಭಾರತ ಯಾತ್ರೆ, ದಕ್ಷಿಣ ಭಾರತ ಯಾತ್ರೆ ಎಲ್ಲವನ್ನು ಮುಗಿಸಿ ಸುಮಾರು 200-300 ಊರುಗಳಿಗೆ ಹೋಗಿ ಭಗವದ್ಗೀತೆಯನ್ನು ಪ್ರಚಾರ ಮಾಡಿ ಬರುವ ಜನವರಿ 8ನೇ ತಾರೀಕಿಗೆ ಪುರ ಪ್ರವೇಶ ಮಾಡಿ
18ನೇ ತಾರೀಕಿಗೆ ನಮ್ಮ ಚತುರ್ಥ ಪರ್ಯಾಯದ ಸಂಕಲ್ಪವನ್ನು ಮಾಡುವ ಒಂದು ಇಚ್ಛೆಯನ್ನು ಇಟ್ಟುಕೊಂಡಿದ್ದು, ನಿಮ್ಮೆಲ್ಲರೂ ಕೂಡ ಆ ಪರ್ಯಾಯದ ಮಹೋತ್ಸವದಲ್ಲಿ ಭಾಗವಹಿಸಿ ಶ್ರೀಕೃಷ್ಣನ ವಿಶೇಷ ಅನುಗ್ರಹವನ್ನು ಪಡೆಯಬೇಕು ಅಂತ ಹೇಳಿ ನಾವು ಅಪೇಕ್ಷೆ ಪಡ್ತಾ, ಅದರ ಜೊತೆಗೆ ನೀವೆಲ್ಲರೂ ಕೂಡ ಈ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸಬೇಕು. ಯಾರ್ಯಾರು ಬರೀತೀರೋ ಅವರಿಗೆಲ್ಲ ನಾವೇ ಈ ಪುಸ್ತಕವನ್ನು ನೀಡ್ತಾ ಇದ್ದೇವೆ. ಈ ನಿರ್ದಿಷ್ಟವಾದ ಪುಸ್ತಕದಲ್ಲೇ ಪ್ರತಿಯೊಬ್ಬರು ಕೂಡ ಬರೆಯಬೇಕು. ಅದರ ಜೊತೆಗೆ ಭಗವದ್ಗೀತೆ ಮೂಲ ಪುಸ್ತಕವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಎಲ್ಲ ಭಾಷೆಗಳಲ್ಲಿಯೂ ಕೂಡ ಇದನ್ನು ಪ್ರಿಂಟ್ ಮಾಡಿದ್ದೇವೆ. ಕನ್ನಡ, ಇಂಗ್ಲಿಷು, ಸಂಸ್ಕೃತ, ಹಿಂದಿ, ಮರಾಠಿ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಭಾಷೆಯಲ್ಲಿ 1 ಕೋಟಿ ಜನರಿಗೆ ಈ ಒಂದು ಪುಸ್ತಕವನ್ನು ಕೊಡುವುದಕ್ಕೋಸ್ಕರ ಈಗಾಗಲೇ ಪ್ರಕಟ ಮಾಡಿದ್ದು, ಯಾರಿಗೆ ಅಪೇಕ್ಷೆ ಇದೆಯೋ ಅವರಿಗೆಲ್ಲ ಈ 2 ಪುಸ್ತಕಗಳನ್ನು ನಾವು ನೀಡ್ತಾ ಇದ್ದೇವೆ. ಅದರ ಜೊತೆಗೆ ಒಂದು ದೀಕ್ಷಾ ಸೂತ್ರವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಆ ದೀಕ್ಷಾ ಸೂತ್ರವನ್ನು ಬಲಗೈಗೆ ಕಟ್ಟಿಕೊಂಡು ಭಗವದ್ಗೀತೆಯನ್ನು ಬರೆದು ಮುಗಿಸಿದ ಮೇಲೆ ಕೃಷ್ಣನಿಗೆ ಸಮರ್ಪಣೆ ಮಾಡಿದ ಮೇಲೆ ಆ ಸೂತ್ರವನ್ನು ನಾವು ಕಳಚಬಹುದು. ಈ ರೀತಿ ಮಾಡುವುದರಿಂದ ಯಾಗ ಮಾಡಿದ ಫಲ ಅವರಿಗೆ ಬರ್ತದೆ. ಅದಕ್ಕೋಸ್ಕರ ಯಾಗ ಮಾಡುವಾಗ ಕಂಕಣಬದ್ಧರಾಗಿ, ದೀಕ್ಷಾಬದ್ಧರಾಗಿ ಏನು ಯಾಗ ಮಾಡ್ತೇವೆ, ಅದೇ ರೀತಿ ಈ ಕೋಟಿ ಗೀತಾ ಲೇಖನ ಯಾಗ ಯಜ್ಞ ಏನಿದೆ ಇದನ್ನು ಕಂಕಣಬದ್ಧರಾಗಿ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ದೀಕ್ಷಾ ಸೂತ್ರ ಕೊಡ್ತಾ ಇದ್ದು, ಈ ರೀತಿ ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಎಂಬುದು ನಮ್ಮ ಸಂಕಲ್ಪ ಆಗಿದೆ. ಯಾರು ಬರೀತಾರೋ ಅವರು ಯಾವ ಭಾಷೆಯಲ್ಲಿಯೂ ಬರೆಯಬಹುದು, ಯಾರೂ ಕೂಡ ಬರೆಯಬಹುದು. ಜಾತಿ ಮತ ಯಾವುದೇ ಭೇದ ಇಲ್ಲದೆ ಈ ಭಗವದ್ಗೀತೆಯನ್ನು ಬರೆಯಬಹುದು. ವಸ್ತುತಃ ಅನೇಕ ಮುಸ್ಲಿಮರು ಕೂಡ ಬರೀತಾ ಇದ್ದಾರೆ. ಇತ್ತೀಚೆಗೆ ಮೊಹಮ್ಮದ್ ಎಂಬವರು ಅಯೋಧ್ಯೆಯ ಉತ್ಖನನದ ಮುಖ್ಯ ವ್ಯವಸ್ಥಾಪಕರು, ಅವರು ಭಗವದ್ಗೀತೆಯನ್ನು ಬೆಂಗಳೂರಿನಲ್ಲಿ ನಮ್ಮ ಗೀತೋತ್ಸವದಲ್ಲಿ ತಗೊಂಡು ನಾನು ಸಂಪೂರ್ಣ ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿದ್ದಾರೆ. ಹೀಗೆ ಯಾರು ಬೇಕಾದರೂ ಕೂಡ ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಯಾರು ಬರೀತಾರೋ ಅವರು 2 ನಿಯಮವನ್ನು ಅವರು ಪಾಲನೆ ಮಾಡಬೇಕು. ಒಂದು, ಏನಾದರೂ ದುಶ್ಚಟಗಳಿದ್ದರೆ ಈ ಕೋಟಿ ಗೀತಾ ಲೇಖನ ಯಜ್ಞದ ಹೆಸರಿನಲ್ಲಿ ಒಂದಾದರೂ ದುಶ್ಚಟವನ್ನು ಬಿಡಬೇಕು. ಈ ಒಂದು ಕೋಟಿ ಗೀತಾ ಲೇಖನ ಯಜ್ಞದ ನಿಮಿತ್ತ ಅವರ ಜೀವನ ಸುಧಾರಣೆ ಆಗಬೇಕು. ಅದರ ಜೊತೆಗೆ ಒಂದು ಹೊಸ ನಿಯಮವನ್ನು ಕೂಡ ಅವರು ಸ್ವೀಕಾರ ಮಾಡಬೇಕು. ಉದಾಹರಣೆಗೆ, ನಾನು ಇನ್ನು ಮೇಲೆ ಪ್ರತಿನಿತ್ಯ 1 ಅಧ್ಯಾಯ ಗೀತೆಯನ್ನು ಓದ್ತೇನೆ, ಗೀತೆ ಓದದೆ ಊಟ ಮಾಡುವುದಿಲ್ಲ, ಹೀಗೆ ಏನಾದರೂ ಒಂದು ನಿಯಮ. ಅಥವಾ ಒಂದು 10 ಜನರಿಗಾದರೂ ಈ ಗೀತೆಯನ್ನು ಪ್ರಚಾರ ಮಾಡುವ ದೀಕ್ಷೆಯನ್ನು ನಾನು ತಗೊಳ್ತೇನೆ. ಅಥವಾ ನನ್ನ ಆದಾಯದಲ್ಲಿ 1 ಅಂಶವನ್ನು ನಾನು ಭಗವದ್ಗೀತಾ ಪ್ರಚಾರಕ್ಕೋಸ್ಕರ ಮೀಸಲಿಡ್ತೇನೆ. ಹೀಗೆ ಏನಾದರೂ ಒಂದು ಒಳ್ಳೆಯ ನಿಯಮವನ್ನು ತಗೊಂಡು ಭಗವದ್ಗೀತೆಯನ್ನು ಬರೆಯಬೇಕು. ಇದು ಬಿಟ್ಟು ನಿಮಗೆ ಇಷ್ಟವಾದ ಬೇರೆ ನಿಯಮವನ್ನು ತಗೊಳ್ಬಹುದು. ಇನ್ನು ಮೇಲೆ ನಾನು ಜಗಳ ಆಡೋದಿಲ್ಲ, ಇನ್ನು ಮೇಲೆ ನಾನು ಬೈಯುವುದಿಲ್ಲ, ನೋ ಫೈಟಿಂಗ್, ಈ ರೀತಿ ದೀಕ್ಷೆಯನ್ನು ತಗೊಂಡ್ರೆ ಅದರಿಂದ ಇನ್ನೂ ಬೆನಿಫಿಟ್ ಜಾಸ್ತಿ ಇದೆ. ನಾವೆಲ್ಲ ಕಡೆ ಒಂದು ಮಾಡರ್ನ್ ದೀಕ್ಷೆಯನ್ನು ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಅದೇನೆಂದ್ರೆ, ಇನ್ನು ಮೇಲೆ ನಾನು ಪೂಜೆ ಮುಗಿಯದೆ ಮೊಬೈಲ್ ಮುಟ್ಟುವುದಿಲ್ಲ ಅಂತ ಒಂದು ದೀಕ್ಷೆ. ಇವತ್ತು ಏನಾಗಿದೆ ಅಂದ್ರೆ, ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಮಾಡೋದು ಮೊಬೈಲ್ ತಗೊಂಡು ಎಲ್ಲ ಮೆಸೇಜ್ ಎಲ್ಲ ಓದಿ, ಆಮೇಲೆ ಅದಕ್ಕೆಲ್ಲ ಲೈಕ್ಸ್ ಎಲ್ಲ ಕೊಟ್ಟು, ಡಿಸ್ಲೈಕ್ಸ್ ಎಲ್ಲ ಕೊಟ್ಟು, ರಿಪ್ಲೈ ಮಾಡಿ, ಅಷ್ಟಾಗುವಾಗ ತುಂಬಾ ಲೇಟ್ ಆಗಿರ್ತದೆ. ಆಫೀಸಿಗೆ ಲೇಟ್ ಆಯಿತು, ಸ್ಕೂಲ್ಗೆ ಲೇಟ್ ಆಯಿತು, ಪೂಜೆ ಗೀಜೆ ಎಲ್ಲ ವೀಕೆಂಡಿಗೆ ಅಂತ ಹೇಳಿ ಪೋಸ್ಟ್ಪೋನ್ ಮಾಡ್ತಾರೆ. ಮತ್ತೆ ವೀಕೆಂಡ್ನಲ್ಲಿ ಡಬಲ್ ಮೆಸೇಜ್, ತ್ರಿಬಲ್ ಮೆಸೇಜ್ ಬರ್ತದೆ. ಹೀಗಾಗಿ ನಮ್ಮ ಮನೆಗಳಲ್ಲಿ ನಿತ್ಯ ನಡೆಯುವ ಪೂಜೆ ಪುನಸ್ಕಾರಗಳೆಲ್ಲ ಅಲ್ಲಿಗೆ ಮಾಯವಾಗ್ತಾ ಇದೆ. ಇದನ್ನು ನಿಲ್ಲಿಸಬೇಕಾದ್ರೆ ಮೊಬೈಲ್ ಕಂಟ್ರೋಲ್ ಮಾಡಬೇಕು. ಮೊಬೈಲ್ ಕಂಟ್ರೋಲ್ ಮಾಡಬೇಕಾದ್ರೆ ಏನಾದರೂ ನಾವು ನಿಯಮವನ್ನು ಮಾಡಬೇಕು. ಪೂಜೆ ಮುಗಿಯುವ ತನಕ ಆದರೂ ಕೂಡ ನಾವು ಮೊಬೈಲ್ ನೋಡುವುದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ನಿಯಮವನ್ನು ತಗೊಂಡ್ರೆ ಆವಾಗ ನಮ್ಮ ಪೂಜೆ ಪುನಸ್ಕಾರಗಳೆಲ್ಲ ಉಳಿಲಿಕ್ಕೆ ಸಾಧ್ಯ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಒಂದು ನಮಸ್ಕಾರ ಮಾಡಿ ಆಮೇಲೆ ಮೊಬೈಲ್ ಆನ್ ಮಾಡಬೇಕು. ಅಷ್ಟರ ತನಕ ಸ್ವಿಚ್ ಆಫ್ ಆಗಿರಬೇಕು. ಒಂದು ವೇಳೆ ಆನ್ ಇದ್ದರೆ ಬೇರೆ ಯಾರಾದರೂ ಕಾಲ್ ಮಾಡ್ಬೋದು. ಈ ರೀತಿ ಏನಾದರೂ ಒಂದು ಒಳ್ಳೆಯ ನಿಯಮವನ್ನು ತಗೊಂಡು ನಾವು ಭಗವದ್ಗೀತೆಯನ್ನು ಬರೆಯಬೇಕು. ಮೊಬೈಲ್ ಬಂದ ಮೇಲೆ ಏನು ತೊಂದರೆ ಆಗಿದೆ ಎಂಬುದು ಈ ಜನರೇಷನ್ಗೆ ಮಾತ್ರ ಗೊತ್ತು. ಹಿಂದಿನವರಿಗೂ ಗೊತ್ತಿಲ್ಲ. ಹಿಂದಿನವರಿಗೆ ಮೊಬೈಲ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಇನ್ನು ಮುಂದೆ ಹುಟ್ಟುವ ಮಕ್ಕಳಿಗೆ ಇದು ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಅವರು ಮೊಬೈಲ್ ಇಲ್ಲದೆ ಲೈಫೇ ಇಲ್ಲ ಅಂತ ತಿಳ್ಕೊಂಡು ಹುಟ್ಟುವಾಗಲೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಹುಟ್ಟುತ್ತಾರೆ. ಆದ್ರಿಂದ ನಮಗೆ ಬಿಫೋರ್ ಮೊಬೈಲ್, ಆಫ್ಟರ್ ಮೊಬೈಲ್ 2 ಲೈಫು ನಮಗೆ ಗೊತ್ತಿದೆ. ಆದ್ರಿಂದ ಅದನ್ನು ಕಂಟ್ರೋಲ್ ಮಾಡಬೇಕು.
ಅದಕ್ಕೋಸ್ಕರ ಇಂಥ ನಿಯಮವನ್ನು ತಗೊಂಡ್ರೆ ಅದು ಇನ್ನೂ ಬೆನಿಫಿಟ್ ಆಗ್ತದೆ. ಈ ರೀತಿ ಒಳ್ಳೆ ನಿಯಮವನ್ನು ತಗೊಂಡು ಭಗವದ್ಗೀತೆ ಬರೀಬೇಕು. ಇದು ಮೊದಲನೇ ನಿಯಮ. ಎರಡನೇ ನಿಯಮ ಈಚ್ ಒನ್ ಕ್ಯಾಚ್ ಒನ್. ಪ್ರತಿಯೊಬ್ಬರು ಕೂಡ ತಾವು ಮಾತ್ರ ಬರೆಯುವುದಲ್ಲ, ಕನಿಷ್ಠ ಇನ್ನೊಬ್ಬರಿಂದ ಆದರೂ ಬರೆಸ್ಬೇಕು. ಅವರು ಮತ್ತೊಬ್ಬರಿಂದ, ಅವರು ಇನ್ನೊಬ್ಬರಿಂದ, ಅವ್ರ ಮಗದೊಬ್ಬರಿಂದ, ಅವ್ರು ಬೇರೊಬ್ಬರಿಂದ, ಹೀಗೆ ಒಬ್ಬರಿಂದ ಹೋಗಿ 1 ಕೋಟಿ ಜನ ಈ ಗೀತೆಯನ್ನು ಬರೆಯಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಈ ಪುಸ್ತಕದ ಜೊತೆಗೆ ಒಂದು ಎಕ್ಸ್ಟ್ರಾ ಫಾರ್ಮ್ ಅನ್ನು ನಾವು ಇಟ್ಟಿದ್ದೇವೆ. ಈ ಫಾರ್ಮ್ ನಲ್ಲಿ ನೀವು ಯಾರನ್ನು ಸೆಲೆಕ್ಟ್ ಮಾಡ್ತೀರೋ ಅವರ ಅಡ್ರೆಸ್ ಅನ್ನು ಫಿಲ್ಅಪ್ ಮಾಡಿ ನಮ್ಮ ಆಫೀಸಿಗೆ ಕಳಿಸಿದರೆ ತಕ್ಷಣ ಅವರಿಗೆ ಈ 2 ಪುಸ್ತಕಗಳು ದೀಕ್ಷಾ ಸೂತ್ರ ಪೋಸ್ಟ್ ಅಲ್ಲಿ ಕಳಿಸ್ತೇವೆ. ಅದರ ಜೊತೆಗೆ ಅವರಿಗೂ ಒಂದು ಎಕ್ಸ್ಟ್ರಾ ಫಾರ್ಮ್ ಕಳಿಸ್ತೇವೆ, ಅದನ್ನು ಅವರು ಫಿಲ್ಅಪ್ ಮಾಡಬೇಕು. ಆ ಅಡ್ರೆಸ್ಸಿಗೂ ಮತ್ತೆ ಪುನಃ ಕಳಿಸ್ತೇವೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಹೋಗಿ 1 ಕೋಟಿ ಜನ ಭಗವದ್ಗೀತೆಯನ್ನು ಬರೆಯಬೇಕು ಎಂಬ ಈ ಒಂದು ಸಂಕಲ್ಪವನ್ನು ಮಾಡಿದ್ದು ನಮ್ಮ ಮಣಿಪಾಲದ ಎಲ್ಲ ಭಕ್ತರು ಕೂಡ, ಗೀತಾ ಮಂದಿರದಲ್ಲಿ ಸೇರಿದ ಎಲ್ಲ ಭಕ್ತರು ಕೂಡ ಈ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ, ಆ ರೀತಿ ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ನಿಮ್ಮ ಮನಸ್ಸಿನ ಸಂಕಲ್ಪನೆಗಳೆಲ್ಲ ಪೂರ್ಣವಾಗುವುದರಲ್ಲಿ ಸಂಶಯ ಇಲ್ಲ. ಯಾಕೆಂದ್ರೆ ಗೀತೆಯಲ್ಲಿ ಕೃಷ್ಣ ಸ್ಪಷ್ಟ ಹೇಳ್ತಾನೆ, ಕೊನೆಗೆ ಯಾರು ನನ್ನ ಗೀತೆಯನ್ನು ಓದುತ್ತಾರೋ ಅವರನ್ನು ನಾನು ನನ್ನ ಅಂತರಂಗದ ಭಕ್ತ ಎಂಬುದಾಗಿ ಸ್ವೀಕಾರ ಮಾಡ್ತೇನೆ. ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಇಷ್ಟಸ್ಯಾಮಿತಿ ಮೇ ಮತಿ. ಕೃಷ್ಣ ಹೇಳ್ತಾನೆ, ನನ್ನ ಗೀತೆಯನ್ನು ಯಾರು ಓದುತ್ತಾರೋ ಅವರನ್ನು ನಾನು ಅಂತರಂಗದ ಭಕ್ತ ಅಂತೇಳಿ ತಿಳ್ಕೊಂಡು ಅವರಿಗೆ ಸಂಪೂರ್ಣ ಅನುಗ್ರಹ ಮಾಡ್ತೇನೆ ಅಂತೇಳಿ ಅಂತಹ ಒಂದು ಗೀತೆಯನ್ನು ನಾವು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ರೆ ಅವನ ಪರಿಪೂರ್ಣ ಅನುಗ್ರಹವಾಗಿ ನಮ್ಮ ಮನಸ್ಸಿನ ಸಂಕಲ್ಪಗಳು ಕೂಡ ಪೂರ್ಣವಾಗುವುದರಲ್ಲಿ ಸಂಶಯ ಇಲ್ಲ. ಈಗಾಗಲೇ ಗೀತೆ ಬರೆಯುವರೆಲ್ಲ ನಮಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ, ಗೀತೆ ಬರೆಯಲಿಕ್ಕೆ ಶುರು ಮಾಡಿದ ಮೇಲೆ ನಮಗೆ ಒಳ್ಳೆಯದಾಗ್ತಾ ಇದೆ. ನಾವು ಒಮ್ಮೆ ಬರೆಯಿರಿ ಅಂತ ಹೇಳಿ ಹೇಳಿದ್ರೆ ಕೆಲವರು 10 ಸಲ 20 ಸಲ 30 ಸಲ ಬರೀತಾ ಇದ್ದಾರೆ. ಮೊನ್ನೆ ಒಬ್ಬರು 50 ಸಲ ನಾನು ಬರೆದಾಯ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಅವರಿಗೂ ಹೇಳ್ತಾ ಇದ್ದಾರೆ, ಗೀತೆ ಬರೆದ ಮೇಲೆ ಮನಸ್ಸಿಗೆ ಏನೋ ಸಂತೋಷ ಸಿಗ್ತಾ ಇದೆ, ಮನಸ್ಸಿಗೆ ಆನಂದವಾಗ್ತಾ ಇದೆ ಅಂತ ಹೇಳಿ. ಒಬ್ಬ ವೃದ್ಧರು ಮೊನ್ನೆ ನಾವು ಗೀತೆ ಬರೆಯಿರಿ ಅಂತ ಹೇಳಿದೆವು. ಅವರು ಹೇಳಿದ್ರು, ನನ್ನಿಂದ ಬರೀಲಿಕ್ಕೆ ಆಗೋದಿಲ್ಲ, ಕೈ ನಡುಗ್ತಾ ಇದೆ, ನಾನು ಬರೆಯುವುದಿಲ್ಲ ಹೇಳಿದ್ರು. ನಾವು ಹೇಳಿದೆವು, ಪ್ರಯತ್ನ ಮಾಡಿ ಅಲ್ವಾ, ಒಂದು ಬರೀಲಿಕ್ಕೆ ಪ್ರಯತ್ನ ಮಾಡಿ ಸರಿ ಅಂತೇಳಿ ಅವರು ಶುರು ಮಾಡಿದ್ರು. ಮೊನ್ನೆ ಸಿಕ್ಕಾಗ ಹೇಳಿದ್ರು, ಗೀತೆ ಬರೆದ ಮೇಲೆ ನನ್ನ ಕೈ ನಡುವುದೆಲ್ಲ ನಿಂತು ಹೋಗಿದೆ, ಇನ್ನು ನಾನು ಕೊನೆ ಉಸಿರು ತನಕನೂ ಭಗವದ್ಗೀತೆ ಬರೆಯುತ್ತೇನೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಹೀಗೆ ಭಗವದ್ಗೀತೆಯ ಮಹಿಮೆ ಅದು ಅಪಾರವಾಗಿದೆ. ಅದರ ಒಂದು ಪರಿಣಾಮ ಏನಿದೆ, ಪ್ರಭಾವ ಏನಿದೆ, ಅದು ಅತ್ಯಂತ ಅಪಾರವಾದಂತಹ ಪರಿಣಾಮ. ಅಂತಹ ಒಂದು ಭಗವದ್ಗೀತೆಯನ್ನು ಪ್ರತಿಯೊಬ್ಬರೂ ಕೂಡ ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ನಿಮ್ಮ ಬದುಕು ಸಾರ್ಥಕವಾಗ್ತದೆ. ನಾವು ಈ ಭೂಮಿಯಲ್ಲಿ ಹುಟ್ಟಿ ನಾವು ಬಂದ ಮೇಲೆ ಭಗವದ್ಗೀತೆಯನ್ನೇ ಓದಲಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನವೇ ವೇಸ್ಟ್ ಆಗಿ. ಈ ಭೂಮಿಗೆ ಬಂದ ಮೇಲೆ ಒಮ್ಮೆಯಾದರೂ ಭಗವದ್ಗೀತೆಯನ್ನು ನಾವು ಓದಬೇಕು. ಹಾಗಿದ್ದರೆ ಮಾತ್ರ ನಾವು ಹುಟ್ಟಿದ್ದು ಸಾರ್ಥಕದ. 25 ವರ್ಷ ಹಿಂದೆ ನಾವು ಅಮೆರಿಕಕ್ಕೆ ಫಸ್ಟ್ ಟೈಮ್ ಹೋದಾಗ, ಇಲ್ಲಿ ನಾವು ಇಂಡಿಯಾಕ್ಕೆ ಬಂದ ಮೇಲೆ ಕೆಲವರು ಕೇಳಿದ್ರು ನನ್ನ ಹತ್ರ, ಸ್ವಾಮಿಗಳೇ ಅಮೆರಿಕಕ್ಕೆ ಹೋದ್ರಲ್ವಾ, ನಯಾಗರ ಫಾಲ್ಸ್ ನೋಡಿದಿರಾ ಅಂತ. ನಾನು ಹೇಳಿದೆ, ಇಲ್ಲ ನೋಡ್ಲಿಲ್ಲ. ಗ್ರ್ಯಾಂಡ್ ಕೆನ್ಯನ್ ಅದು ನೋಡ್ಲಿಲ್ಲ, ಯೂನಿವರ್ಸಲ್ ಸ್ಟುಡಿಯೋ ಅದು ನೋಡ್ಲಿಲ್ಲ, ಡಿಸ್ನಿ ಲ್ಯಾಂಡ್ ಅದು ನೋಡ್ಲಿಲ್ಲ. ಅವರು ಹೇಳಿದ್ರು, ಸ್ವಾಮಿಗಳೇ ನೀವು ಅಮೆರಿಕಕ್ಕೆ ಹೋದದ್ದು ವೇಸ್ಟ್ ಅಂತ ಹೇಳಿದ್ರು. ನಾನೆಲ್ಲ ಅವರ ಹತ್ರ ಕೇಳಿದೆ, ನೀವು ಭಗವದ್ಗೀತೆ ಓದಿದ್ದೀರಾ ಅಂತ. ಇಲ್ಲ. ಹಾಗಿದ್ರೆ ನೀವು ಹುಟ್ಟಿದ್ದೇ ವೇಸ್ಟ್. ಗೀತೆಯನ್ನು ಓದಲಿಲ್ಲ ಹೇಳಿದ್ರೆ ನಾವು ಈ ಭೂಮಿಯಲ್ಲಿ ಹುಟ್ಟಿದ್ದೇ ವೇಸ್ಟ್. ಅಂತಹ ಅದ್ಭುತವಾದ ಗೀತೆಯನ್ನು ಪ್ರತಿಯೊಬ್ಬರು ಕೂಡ ಓದಬೇಕು. ಓದಲಿಲ್ಲ ಅಂದ್ರೆ ನಾವು ಈ ಭೂಮಿಯಲ್ಲಿ ಬಂದದ್ದು ವೇಸ್ಟ್ ಆಗ್ತದೆ. ಅದು ಹೇಗೆ ಅಂದ್ರೆ, ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ, ಮನೆಗೆ ಬರ್ತಾರೆ, ಮನೆಗೆ ಬಂದ ಮೇಲೆ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋದೆ, ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಮಾತಾಡಿದೆ, ಊಟ ಮಾಡಿದೆ, ಬಂದೆ, ಆದ್ರೆ ದೇವರ ದರ್ಶನ ಮಾಡ್ಲಿಕ್ಕೆ ಮರ್ತೇ ಹೋಯ್ತು ಅಂತ. ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ, ದೇವರ ದರ್ಶನ ಮಾತ್ರ ಮಾಡ್ಲಿಕ್ಕೆ ಮರೆತು ಹೋಗ್ತಾರೆ. ಹಾಗೆ ನಾವು ಈ ಭೂಮಿಗೆ ಬಂದ ಮೇಲೆ ಎಲ್ಲ ಮಾಡ್ತೇವೆ, ಮನೆ ಮಕ್ಕಳು ಮಡಿದು ಎಲ್ಲ ಆಗ್ತದೆ. ಗೀತೆ ಒಂದು ಓದಲಿಲ್ಲ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಿಯೂ ದೇವರ ದರ್ಶನ ಮಾಡದವನಾಗಿ ಆಗ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಹುಟ್ಟಿದವರು, ಭೂಮಿಯಲ್ಲಿ ಬಂದವರು ಈ ಭಗವದ್ಗೀತೆಯನ್ನು ಓದಿ ಅನುಸರಿಸಿ ಕೃಷ್ಣನ ಅನುಗ್ರಹವನ್ನು ಪಡೆದು ಅವರವರ ಮನಸ್ಸಿನ ಸಂಕಲ್ಪಗಳನ್ನು ಪೂರೈಸಿಕೊಂಡು
ತಮ್ಮ ತಮ್ಮ ಜೀವನವನ್ನು ಸಾರ್ಥಕಪಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ, ನಮ್ಮ ಪರ್ಯಾಯ ಕಾಲದ ಈ ಕೋಟಿ ಗೀತಾ ಲೇಖನ ಯಜ್ಞ, ಅದೇ ರೀತಿ ಇದರ ಸ್ಮರಣಿಕೆಯಾಗಿ ನಾವು ಈ ಬಾರಿ ಶ್ರೀಕೃಷ್ಣನಿಗೆ ಪಾರ್ಥಸಾರಥಿ ಸುವರ್ಣ ರಥವನ್ನು ಸಮರ್ಪಣೆ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೇವೆ. ಈಗಾಗಲೇ ಬಂಗಾರದ ರಥ ಇದೆ, ಅದು ರಥಬೀದಿಯಲ್ಲಿ ಮಾತ್ರ ಉತ್ಸವ ಮಾಡ್ತೇವೆ. ನಾವು ಗರ್ಭಗುಡಿಯ ಸುತ್ತ ಉತ್ಸವ ಮಾಡಬಹುದಾದಂತಹ ಪಾರ್ಥಸಾರಥಿ, ಕೃಷ್ಣ ಗೀತೆ ಉಪದೇಶ ಮಾಡಿದಾಗ ಯಾವ ಮಾದರಿಯ ರಥದಲ್ಲಿ ಕೂತಿದ್ದನೋ ಅದೇ ಮಾದರಿಯ ಬಂಗಾರದ ರಥವನ್ನು ನಾವು ಕೋಟಿ ಗೀತಾ ಲೇಖನ ಯಜ್ಞದ ನೆನಪಿಗಾಗಿ ಇದನ್ನು ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು, ಅಂತಹ ಯೋಜನೆಯಲ್ಲಿಯೂ ಕೂಡ ನೀವೆಲ್ಲರೂ ಕೂಡ ಸಹಭಾಗಿಗಳಾಗಬೇಕು ಅಂತ ಹೇಳ್ತಾ, ಇದರ ಜೊತೆಗೆ ನಮ್ಮ ಒಂದು ವೈಯಕ್ತಿಕ ಉದ್ದೇಶವೂ ಕೂಡ ಇದೆ. ಬರುವ ವರ್ಷ ನಾವು ಸ್ವಾಮಿಗಳಾಗಿ 50 ವರ್ಷ ಪೂರ್ಣ ಆಗ್ತಾ ಇದೆ. ಹಾಗಾಗಿ ಗೋಲ್ಡನ್ ಜುಬ್ಲಿ ಆದ್ರಿಂದ ಕೃಷ್ಣನಿಗೆ ಒಂದು ಗೋಲ್ಡನ್ ಚಾರಿಯಟ್ ಸಮರ್ಪಣೆ ಮಾಡಬೇಕು. 50 ವರ್ಷದ ಪ್ರಯಾಣವನ್ನು ಸುಗಮಗೊಳಿಸಿದ್ದಕ್ಕೋಸ್ಕರ ಅವನಿಗೂ ಒಂದು ಗೋಲ್ಡನ್ ವೆಹಿಕಲ್ ಕೊಡಬೇಕು ಅಂತ ಹೇಳಿ ನಾವು ಈ ಸುವರ್ಣ ರಥದ ಸಂಕಲ್ಪವನ್ನು ಕೂಡ ಮಾಡಿದ್ದು. ಅದರ ಜೊತೆಗೆ ಪರ್ಯಾಯದ 2 ವರ್ಷನೂ ಕೂಡ ಪ್ರತಿನಿತ್ಯ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ಅಖಂಡ ಗೀತಾ ಪಾರಾಯಣ, ಗೀತಾ ಪುಸ್ತಕವನ್ನು ಸಮರ್ಪಣೆ ಮಾಡಲಿಕ್ಕೆ ಬರುವವರು ಒಮ್ಮೆ ನಮ್ಮ ಗೀತಾ ಮಂದಿರದಲ್ಲಿ ಸಂಪೂರ್ಣ ಗೀತೆಯನ್ನು ಪಾರಾಯಣ ಮಾಡಿ ಆಮೇಲೆ ಕೃಷ್ಣನಿಗೆ ಆ ಗೀತೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಅಖಂಡ ಗೀತಾ ಪಾರಾಯಣ. ಅದನ್ನು ಸಮರ್ಪಣೆ ಮಾಡಿದ ಮೇಲೆ ನಾವು ಅದಕ್ಕೆ ಸೈನ್ ಹಾಕಿ ಅದರ ಕೃಷ್ಣ ಮಠದ ಸೀಲನ್ನು ಕೂಡ ಹಾಕಿ ಪ್ರಸಾದ ರೂಪವಾಗಿ ಆ ಪುಸ್ತಕವನ್ನು ಬರೆದವರಿಗೆ ವಾಪಸ್ ಕೊಡ್ತೇವೆ. ಅವರು ಅದನ್ನು ಮನೆಗೆ ತಂದು ಅವರ ದೇವರ ಕೋಣೆಯಲ್ಲಿ ಇಡಬೇಕು. ನಿತ್ಯ ಆ ಪುಸ್ತಕಕ್ಕೆ ಪೂಜೆ ಆಗಬೇಕು. ಮುಂದೆ ಅವರ ಮಕ್ಕಳು ಮೊಮ್ಮಕ್ಕಳು ಇದನ್ನು ಮುಂದುವರಿಸಿಕೊಡ್ಬೇಕು. ಈ ರೀತಿ ಘರ್ ಘರ್ ಗೀತಾ, ಪ್ರತಿಯೊಂದು ಮನೆಯಲ್ಲಿಯೂ ಭಗವದ್ಗೀತೆ ಪುಸ್ತಕ ಇರಬೇಕು. ಗೃಹಂ ಗೃಹಂ ಭಗವದ್ಗೀತಾ, ಪ್ರತಿ ಗೃಹಂ ಭಗವದ್ಗೀತೆ, ಎಲ್ಲ ಮನೆಯಲ್ಲಿಯೂ ಕೂಡ ಭಗವದ್ಗೀತೆಯ ಪುಸ್ತಕ ಇರಬೇಕು ಎಂಬುದಾಗಿ ನಮ್ಮ ಸಂಕಲ್ಪ ಆಗಿದ್ದು, ಆ ಮೂಲಕ ಎಲ್ಲ ಕಡೆ ಗೀತೆಯ ಜಾಗೃತಿಯ ಜೊತೆಗೆ ಮನಸ್ಸಿನ ಸಂತೋಷದ ಜೊತೆಗೆ ನಮ್ಮ ಸಮಾಜದ ಏಕತೆಯನ್ನು ಕೂಡ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಸನಾತನ ಧರ್ಮವನ್ನು ಉಳಿಸಲಿಕ್ಕೂ ಸಾಧ್ಯ ಇದೆ. ಬೇರೆ ಧರ್ಮದವರು ಹೇಗೆ ಬೈಬಲ್ ಮತ್ತೆ ಕುರಾನ್ ಅನ್ನು ಪ್ರಚಾರ ಮಾಡಿ ಅವರ ಸಂಘಟನೆಯನ್ನು ಮಾಡ್ತಾರೋ, ನಾವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಎಲ್ಲ ಕಡೆ ಪ್ರಚಾರ ಮಾಡಿ ಆ ಮೂಲಕ ನಮ್ಮ ಸಂಘಟನೆಯನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಈ ಕೋಟಿ ಗೀತಾ ಲೇಖನ ಯಜ್ಞವನ್ನು ನಾವು ಪ್ರಾರಂಭ ಮಾಡಿದ್ದು, ಅನೇಕ ಯೋಜನೆಗಳನ್ನು ಇಟ್ಟುಕೊಂಡಿದ್ದೇವೆ. ಈ ಎಲ್ಲ ಯೋಜನೆಗಳಲ್ಲಿ ನೀವೆಲ್ಲ ಪಾಲ್ಗೊಂಡು ಒಂದು ಭಗವದ್ಗೀತೆಯ ಹೆಸರಿನಲ್ಲಿ ದೊಡ್ಡ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು, ಅಂತಾರಾಷ್ಟ್ರೀಯ ಭಗವದ್ಗೀತಾ ಸಮ್ಮೇಳನವನ್ನು ಕೂಡ ಯೋಚನೆ ಮಾಡಿದ್ದು, ಕಲ್ಸಂಕದಲ್ಲಿ ಒಂದು ದೊಡ್ಡ ಮಹಾ ಸ್ವಾಗತ ಗೋಪುರದ ಯೋಜನೆಯನ್ನು ಮಾಡಿದ್ದೇವೆ. ಅಕ್ಷೋತ್ತರ ಭವನ ಅಂತೇಳಿ 108 ರೂಮುಗಳ ಒಂದು ವಸತಿ ಗೃಹಗಳ ಸಮುಚ್ಚಯವನ್ನು, ಹೀಗೆ ಸುಮಾರು 100-150 ಕೋಟಿ ರೂಪಾಯಿಯ ದೊಡ್ಡ ಯೋಜನೆಗಳನ್ನು ನಾವು ಮಾಡಿದ್ದು. ಎಲ್ಲ ಭಕ್ತರು ಕೂಡ ಅದರಲ್ಲಿ ಸಹಕರಿಸಿ ಶ್ರೀಕೃಷ್ಣನ ಅನುಗ್ರಹವನ್ನು ಪಡೆಯಬೇಕು ಅಂತೇಳಿ ಹೇಳ್ತಾ, ಅದರ ಜೊತೆಗೆ ನಮ್ಮ ಉದಯವಾಣಿ, ನಮ್ಮ ಮಣಿಪಾಲದ ಎಲ್ಲ ಪೈ ಕುಟುಂಬದವರು ಈ ಕೃಷ್ಣನ ಸೇವೆಗೆ ನಿಮ್ಮ ವಿಶೇಷವಾದಂತಹ ಪ್ರೋತ್ಸಾಹವು ಕೊಡಬೇಕು. ನಾವು ಒಬ್ಬರಲ್ಲಿ ಭಗವದ್ಗೀತೆ ಬರೆಯಿರಿ ಅಂತ ಹೇಳಿ ಹೇಳುವುದಕ್ಕಿಂತಲೂ ಉದಯವಾಣಿಯಲ್ಲಿ ಭಗವದ್ಗೀತೆ ಬರೆಯಿರಿ ಅಂತ ಹೇಳಿ ದೊಡ್ಡ ಒಂದು ನ್ಯೂಸ್ ಬಂದರೆ ಅದರಿಂದ ಸಾವಿರಾರು ಜನ ಭಗವದ್ಗೀತೆಯನ್ನು ಬರೆಯಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ನಿಮ್ಮ ಸಹಕಾರವು ಕೂಡ ಅದಕ್ಕೆ ಬೇಕು. ಉದಯವಾಣಿ ಎಲ್ಲರಿಗೂ ಕೂಡ ಇವತ್ತು ಒಳ್ಳೆಯ ಸ್ಫೂರ್ತಿಯನ್ನು ಕೊಡತಕ್ಕದ್ದಾಗಿದೆ. ಎಷ್ಟೋ ಜನ ಹೇಗೆ ಕಾಫಿ ಕುಡಿಯದೆ ಮುಂದೆ ಸಾಗೋದಿಲ್ಲೋ ಹಾಗೆ ಉದಯವಾಣಿ ಓದದೆ ನಮಗೆ ಅವತ್ತಿನ ದಿನನೇ ಪ್ರಾರಂಭವಾಗಲಿಲ್ಲ. ನಾವು ಇವತ್ತಿಗೆ ಎಲ್ಲಿ ಹೋದರೂ ಕೂಡ ಬೆಳಿಗ್ಗೆ ಒಂದು ಇಂಟರ್ನೆಟ್ನಲ್ಲಿ ಆದರೂ ಕೂಡ ಉದಯವಾಣಿ ಓದಲಿಲ್ಲ ಅಂತ ಹೇಳಿದ್ರೆ ನಮಗೆ ಮನಸ್ಸಿಗೆ ಸಮಾಧಾನವಿಲ್ಲ. ಬೇರೆ ಯಾವ ಪತ್ರಿಕೆ ಓದಿದರೂ ಉದಯವಾಣಿ ಓದಿದ ಹಾಗೆ ಆಗುವುದಿಲ್ಲ. ಆ ರೀತಿ ಜನರ ಮೇಲೆ ವಿಶೇಷವಾದ ಪ್ರಭಾವವನ್ನು ನಮ್ಮ ಉದಯವಾಣಿ ಪತ್ರಿಕಾ ಸಮುದಾಯ ತರಂಗ ಇದೆಲ್ಲ ನೀಡಿದೆ. ಆ ಪತ್ರಿಕೆಗಳ ಮುಖಾಂತರವೂ ಕೂಡ ಭಗವದ್ಗೀತೆ ಬರೀಲಿಕ್ಕೆ ಕೋಟಿ ಗೀತಾ ಲೇಖನ ಯಜ್ಞಕ್ಕೆ ನಿಮ್ಮ ಪೂರ್ಣ ಸಹಕಾರ ಬೇಕು ಎಂಬುದಾಗಿ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾರೆ. ಶ್ರೀ ಸುಗುಣೇಂದ್ರ ಶ್ರೀ ತೀರ್ಥಪಾದರು ತಮ್ಮ 4ನೆಯ ಪರ್ಯಾಯವನ್ನ ವಿಶ್ವಗೀತಾ ಪರ್ಯಾಯ ಅಂತ ಘೋಷಿಸಿದ್ದಾರೆ. ಅವರು ವಿಶ್ವ ಶಾಂತಿ ಧರ್ಮಗಳ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ವಿಶ್ವದೆಲ್ಲೆಡೆ
ಧರ್ಮ ಜಾಗೃತಿಯನ್ನ ಮೂಡಿಸಿದವರು. ಅನೇಕ ಜಾಗತಿಕ ಸಮ್ಮೇಳನಗಳಲ್ಲಿ ಪಾಲ್ಗೊಂಡು ಜಾಗತಿಕ ಶಾಂತಿಯ ರಾಯಭಾರಿ ಎಂಬ ಅತ್ಯುಚ್ಚ ಗೌರವಕ್ಕೆ ಪಾತ್ರರಾದ ಭಾರತದ ಅಗ್ರಮಾನ್ಯ ಸಂತ. ಹಾಗಾಗಿ ಅವರ ಈ ಬಾರಿಯ ಪರ್ಯಾಯ ಗ್ಲೋಬಲ್ ಪರ್ಯಾಯ ಆಗುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಅವರ ಪರ್ಯಾಯದ 5 ಯೋಜನೆಗಳಲ್ಲಿ ಕೋಟಿ ಗೀತಾ ಯಜ್ಞ ಎಂಬುದು ಒಂದು ಅದ್ಭುತವಾದ ಪರಿಕಲ್ಪನೆ. ಶ್ರೀಕೃಷ್ಣನೇ ಗೀತಾ ಪುಸ್ತಕದಲ್ಲಿ ಸನ್ನಿಹಿತನಾಗಿದ್ದಾನೆ ಎನ್ನುವ ಮಾತನ್ನ ನಮ್ಮ ಹಿರಿಯರು ಬಹಳ ಹಿಂದಿನಿಂದಲೂ ಹೇಳ್ತಾ ಇದ್ದರು. ಹಾಗೆ ದಾಸರು ಕೂಡ ಹಾಡಿದ್ದಾರೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟು ಇಲ್ಲ, ಶ್ರೀ ಕೃಷ್ಣ ಎನಬಾರದೆ, ಶ್ರೀ ಕೃಷ್ಣ ಎನಬಾರದೆ, ಕೃಷ್ಣ ಎನಬಾರದೆ ಅಂತ. ನಾವು ಉಡುಪಿಯ ಕೃಷ್ಣನ ಪದತಲದಲ್ಲೇ ಇದ್ದೇವೆ ಎನ್ನುವುದೇ ನಮ್ಮ ಸೌಭಾಗ್ಯ. ಅಂತ ಕೃಷ್ಣನ ಅನುಗ್ರಹ ನಮಗೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಲಭಿಸಲಿ, ಮನೆ ಮನೆಗಳಲ್ಲಿ ಶಾಂತಿ ಸಮೃದ್ಧಿ ನೆಲೆಸಲಿ, ವಿಶ್ವವೇ ಶಾಂತಿಯ ಆಡುಂಬಲವಾಗಲಿ ಎನ್ನುವ ಆಶಯದಿಂದ ಪೂಜ್ಯ ಶ್ರೀಗಳು ವಿಶ್ವದೆಲ್ಲೆಡೆ ಗೀತಾಚಾರ್ಯರ ಈ ಯಜ್ಞದ ಮೂಲಕ ಧರ್ಮ ಜಾಗೃತಿ ಮಾಡುತ್ತಾ ಇವತ್ತು ಇಲ್ಲಿಯ ನಮ್ಮ ಗೀತಾ ಮಂದಿರಕ್ಕೂ ಚಿತ್ತೈಸಿ ಗೀತೆಯ ಮಹತ್ವ, ಮಹಿಮೆ ಹಾಗೂ ಫಲಶ್ರುತಿಯನ್ನ ತಿಳಿಸಿ ನಮ್ಮನ್ನ ಅನುಗ್ರಹಿಸಿದ್ದಾರೆ. ಅವರ ಮಹತ್ ಕಾರ್ಯದಲ್ಲಿ ನಮ್ಮ ಅಳಿಲ ಸೇವೆಯೂ ಇರಲಿ ಎಂಬ ಆಶಯದಿಂದ ಹಾರೈಸುತ್ತಾ ಅವರ ಪರ್ಯಾಯ ಈ ನಿಟ್ಟಿನಲ್ಲಿ ಒಂದು ದಾಖಲೆ ಬರೆಯಲಿ ಎಂದು ಪ್ರಾರ್ಥಿಸಿ ಅವರಲ್ಲಿ ಶಿರಬಾಗುತ್ತಿದ್ದೇನೆ. ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವ